ಬಂಗಾರಪ್ಪ ಸರ್ ಮೇಲೆ ಇರುವಂತಹ ನಿಮ್ಮ ಅಭಿಮಾನ ಮತ್ತು ಪ್ರೀತಿಯನ್ನ ಎಷ್ಟು ಸುಂದರವಾಗಿ ಚಪ್ಪಾಳೆಯ ಮುಖಾಂತರ ನೀವು ಕೇಳ್ಕೊಂಡಿದ್ದೀರಿ. ಬಂಗಾರಪ್ಪ ಸರ್ ಅವರು ಮತ್ತು ನಮ್ಮ ಶಾಲೆಯ ಮುಖ್ಯ ಗುರುಗಳಿರುವಂತಹ SS ಬಾಗ್ಲಿ ಸರ್ ಅವರು, ಹಾಗೆ ನಮ್ಮ ಪಕ್ಕದ ಶಾಲೆಯ ಮುಖ್ಯ ಗುರುಗಳಾದಂತಹ ಚಂದ್ರಕೆರೆ ಸರ್ ಅವರು, ಅವರೆಲ್ಲರನ್ನು ಈ ಒಂದು ವೇದಿಕೆಗೆ ಸ್ವಾಗತ ಮಾಡಿಕೊಡ್ತಾ ಇದ್ದೇನೆ. ಹಾಗೆಯೇ ನಮ್ಮ ಶಾಲೆಯ ಶಿಕ್ಷಕರಾಗಿರುವಂತಹ ಶ್ರೀ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಇಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ನಿಮ್ಮ ಪ್ರೀತಿಯ ಗುರುಗಳ ಒಂದು ಸನ್ಮಾನ ಕಾರ್ಯಕ್ರಮ. ಯಾಕಂತಂದ್ರೆ ಈ ಶಿಕ್ಷಕ ವೃತ್ತಿ ಅನ್ನುವಂಥದ್ದು ಒಂದು ಹಂಗೆ ನಿಂತಲ್ಲಿ ನೀರಾಗಬಾರ್ದು. ಯಾಕಂದ್ರೆ ಯಾವ ನೀರು ನಿಲ್ಲುತ್ತೋ ಅದು ಒಳ್ಳೆಯ ಶುದ್ಧ ನೀರು ಆಗಿರಲ್ಲ, ಅದು ಕೊಳಚೆ ನೀರಾಗುತ್ತೆ. ಹಾಗೇನೆ ಒಬ್ರು ಒಂದೇ ಸ್ಥಾನದಲ್ಲಿ ಇರಬಾರ್ದು, ಅವರು ತಮ್ಮ ಉನ್ನತವಾದಂತ ಸ್ಥಾನಕ್ಕೆ ಏರ್ತಾ ಹೋಗ್ಬೇಕು. ಹಾಗೇನೆ ಈಗ ಅವರು PRC ಆಗಿ ಅಪಾಯಿಂಟ್ಮೆಂಟ್ ಆಗಿದ್ದಾರೆ. ಅವರಲ್ಲಿ PRC ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇವತ್ತು ಇಟ್ಕೊಂಡಿದ್ದೀವಿ. ನಾಳೆಗಳ ದಾರಿಯಲ್ಲಿ ನಂಬಿಕೆಯನ್ನು ಮುನ್ನಡೆಸು, ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು, ಹೂವಲ್ಲಿ ಜೇ ಮೊನ್ನೆ ಬಂಗಾರಪ್ಪ ಸರ್ ಅವರಿಗೆ ಚಂದನ 8ನೇ ತರಗತಿ ವಿದ್ಯಾರ್ಥಿನಿ ಹೂಗುಚ್ಚು ನೀಡುವುದರ ಮೂಲಕ ಸ್ವಾಗತ ಕೋರಬೇಕೆಂದು ಹೇಳ್ತಾರೆ. ನಮ್ಮ ಪಕ್ಕದ ಶಾಲೆಯ ಮುಖ್ಯೋಪಾಧ್ಯಾಯರಿರ್ತಕ್ಕಂಥ ಚಂದನಗೇರ್ ಸರ್ ಅವರಿಗೆ ಬಸಂತಗೌಡರು ಹೂಗುಚ್ಚು ನೀಡುವುದರ ಮೂಲಕ ಸ್ವಾಗತ ಕೋರಬೇಕು. ಮತ್ತೊಬ್ಬ ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ ಸತೀಶ್ ಸರ್ ಅವರಿಗೆ ಹಾಲಿ ಶಹೀದ್ ಹೂಗುಚ್ಚು ನೀಡುವುದರ ಮೂಲಕ ಸ್ವಾಗತ ಕೋರಬೇಕು. ನಮ್ಮ ಶಾಲೆಯ ಬೋಧಕೇತರ ಸಿಬ್ಬಂದಿಯಾಗಿರ್ತಕ್ಕಂಥ ಸಾಗತ್ ಸಾರ್ಗೆ ಹೂಗುಚ್ಚು ನೀಡುವುದರ ಮೂಲಕ ಸ್ವಾಗತ ಸರ್. ಹಾಗೂ ಮತ್ತೊಬ್ಬ ಶಿಕ್ಷಕರಾಗಿರ್ತಕ್ಕಂಥ ನಮ್ಮ ಸಹೋದ್ಯೋಗಿ ಜಡೇಶ್ ಸರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಕೋರ್ತೇನೆ. ಹಾಗೂ ಮತ್ತೊಬ್ಬ ನಮ್ಮ ಶಾಲೆಯ ಪ್ರತಿನಿತ್ಯ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ವ್ಯವಸ್ಥಿತವಾಗಿ ನೀಡೋದ್ರ ಮೂಲಕ ಸ್ವಾಗತ ಕೋರ್ತೀನಿ. ಸರ್ ನೀವು ಹೋಗ್ಲೇಬೇಕಾ, ನೀವ್ ಯಾಕೆ ಹೋಗ್ತೀರಿ, ನೀವು ನಮ್ಮನ್ನು ಬಿಟ್ಟು ಯಾಕೆ ಹೋಗ್ತೀರಿ ಅಂತ ಕೇಳ್ತಾರೆ. ಅವಾಗ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಉತ್ತರ ಹೆಂಗಿರುತ್ತೆ ಅಂತಂದ್ರೆ ತುಂಬಾ ಎಲ್ಲರಿಗೂ ಅವರ ಕರ್ತವ್ಯ ಪ್ರಜ್ಞೆಯನ್ನ ನೆನಪಾಗುತ್ತೆ. ಯಾಕಂತಂದ್ರೆ ಒಂದಿನೂ ತಾವು ತಮಗೋಸ್ಕರ, ತಮ್ಮ ಸ್ವಂತಕ್ಕೋಸ್ಕರ, ತಮ್ಮ ಸ್ವಾರ್ಥಕ್ಕೋಸ್ಕರ
ಎಲ್ಲರೂ ಅಷ್ಟೇ, ಎಲ್ಲ ಶಿಕ್ಷಕರು ಅಷ್ಟೇ. ನಾವು ನಿಮ್ಗೆ ಹೇಳ್ತಿರೋದು ಕೂಡ ಅದೇ. ಯಾರೋ ತಮ್ಮ ಸ್ವಂತಕ್ಕೋಸ್ಕರ ಹೇಳಲ್ಲ. ಓದ್ಕೊಳ್ರಿ ಅಂತ ಒಂದೆರಡು ಬಡದ್ರೆ ಯಾವುದೋ ಒಂದು ಬೇಜಾರಿಗೆ, ಯಾವುದೋ ಒಂದು ಸಿಟ್ಟಿಗೆ ಬಡದಿರಲ್ಲ. ಅವ್ರು ನಿಮ್ಮ ಏಳಿಗೆನೆ ಬಯಸಿರ್ತಾರೆ. ಹಾಗೇನೆ ಹೋಗ್ಬೇಕಾದ್ರೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವ್ರನ್ನ ಅಲ್ಲಿ ವಿದ್ಯಾರ್ಥಿಗಳು ಆತರ ಕೇಳ್ತಾರೆ, ಸರ್ ನೀವು ಹೋಗ್ಲೇಬೇಕಾ? ಹೌದಪ್ಪ, ನಾನು ಹೋಗ್ಲೇಬೇಕು, ಅನಿವಾರ್ಯ. ಸರ್ ಯಾಕೆ ಹೋಗ್ತೀರಿ? ನನಗೂ ಕೆಲವೊಂದಿಷ್ಟು ಅಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ಅಲ್ಲಿ ನನ್ನ ವಿದ್ಯಾರ್ಥಿಗಳು ಕೂಡ ಇದ್ದಾರೆ, ಅವ್ರಿಗೂ ನಾನು ಪಾಠ ಮಾಡ್ಬೇಕಲ್ಲ. ಬರೀ ನೀವೇ ಅಷ್ಟೇ ನನ್ನ ವಿದ್ಯಾರ್ಥಿಗಳಲ್ಲ, ಅಲ್ಲಿನೂ ನಾನು ಸೇವೆ ಸಲ್ಲಿಸಬೇಕು, ನನ್ನ ಕರ್ತವ್ಯವನ್ನು ಅಲ್ಲಿನೂ ನಾನು ತೋರಿಸ್ಬೇಕು ಅಂತ ಹೇಳಿದಾಗ ತುಂಬಾ ಎಲ್ರಿಗೂ ಖುಷಿ ಆಗುತ್ತೆ ಮತ್ತು ಬೇಜಾರು ಆಗುತ್ತೆ. ಯಾಕಂತಂದ್ರೆ ಈ ನಮ್ಮ ಸರ್ಕಾರಿ ವೃತ್ತಿನೇ ಅಂತದ್ದು. ಎಲ್ಲ ದೂರದಿಂದ ನೋಡಿ, ಜಿ ನಾಗಲಾಪುರ, ಬಳ್ಳಾರಿ ಜಿಲ್ಲೆ ಹೊಸಪೇಟೆ ತಾಲೂಕು, ತುಂಬಾ ಒಳಗಡೆ ಇರುವಂತ ಪ್ಲೇಸ್. ಚಿತ್ರದುರ್ಗ ಹೋಗ್ಬೇಕಾದ್ರೆ ಆ ರೋಡ್ ಅಲ್ಲಿ ಬರುತ್ತೆ. ಇಲ್ಲಿ ಸುರಪುರ ಮತ್ತು ತಾಳಿಕೋಟೆ ರೋಡ್ ಮಧ್ಯದಲ್ಲಿರುವಂತ ವಜ್ಜಲ್ ಗ್ರಾಮಕ್ಕೆ ಅವರು ಅಪಾಯಿಂಟ್ ಆಗ್ತಾರೆ, ಬಂದು ಸೇವೆ ಸಲ್ಲಿಸ್ತಾರೆ. ಅವರು ಕೂಡ ಹೋಗ್ಲಿಕ್ಕೆ ಮನಸ್ಸಿರ್ಲಿಲ್ಲ. ತುಂಬಾ ಅವ್ರು ಬಹಳ ಬೇಗನೆ ಬಂದಿತ್ತು, ಆದ್ರೆ ಅವರು ರಿಲೀವ್ ಆಗಿರೋದು ತುಂಬಾ ಲೇಟ್ ಆಗಿ ರಿಲೀವ್ ಆದ್ರು. ಯಾಕಂತಂದ್ರೆ ಅವರಿಗೆ ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿರ್ಲಿಲ್ಲ. ಬಟ್ ಆದ್ರೂ ಒಂದು ಬೇರೆ ಹುದ್ದೆ ಮತ್ತು ಬೇರೆ ವಾತಾವರಣ, ಯಾವಾಗ್ಲೂ ನಾನು ಹಾಗೆ ಹೇಳಿದಂತೆ ಹೊಸತನ್ನ ಬಯಸ್ತಾ ಇರಬೇಕು. ನಾವು ಹಳೆದನ್ನಲ್ಲೇ ಇರೋಕ್ ಆಗಲ್ಲ. ಇದು ನಮ್ಮ ಜೀವನ. ನೀವು ಕೂಡ ಅಷ್ಟೇ. ನಾವೆಲ್ಲ ಕೇಳ್ಕೊತಿದ್ವಿ ಕೆಲವೊಂದ್ಸರಿ, ತಮಾಷೆಯಾಗಿ ನಾನು ಹೇಳ್ತಿರ್ತೀನಿ, 10ನೇ ಕ್ಲಾಸ್ ಮುಗಿಸ್ಕೊಂಡು ಇಲ್ಲಿ ಯಾರು ಇರ್ಬೇಡ್ರಿ, ಫಸ್ಟ್ ನಮ್ಮ ಶಾಲೆ ಬಿಟ್ಟು ಹೋಗ್ರಿ ಅಂತ ಹೇಳ್ತಿರ್ತೀವಿ. ಅದು ನಿಮ್ಮ ಪ್ರೀತಿ ನಮ್ಮ ಶಾಲೆ ಮೇಲೆ ಜಾಸ್ತಿ ಆದಂತೆ ಜಾಸ್ತಿ ಇರಬಾರ್ದು. ಆ ಪ್ರೀತಿನ ಉಳಿಸ್ಕೋಬೇಕು ನೀವು ಪಾಸ್ ಆಗೋದ್ರ ಮುಖಾಂತರ. ನಮ್ಮ ಶಾಲೆ ಮೇಲೆ ಪ್ರೀತಿ ಐತೆ ಅಂತ ಹೇಳ್ಬಿಟ್ಟು ಫೇಲ್ ಆಗಿ 10 ವರ್ಷ ಇಲ್ಲಿ ಇರೋದಲ್ಲ ಅಲ್ವಾ? ಹಾಗೇನೆ ಹೊಸ ಹೊಸ ಜಾಗಕ್ಕೆ ಹೋಗ್ಬೇಕು, ಹೊಸ ಹೊಸ ಪರಿಸರನ ಕಲಿಬೇಕು, ಹೊಸ ಹೊಸ ಜನರನ್ನ ಪರಿಚಯ ಮಾಡ್ಕೋಬೇಕು. ಇದು ಹಾಗೇನೆ ಈ ಒಂದು ಮುಂದಿನ ಬೆಳಿಗ್ಗೆ ಹೇಳ್ತಿದ್ರಿ, ಕ್ಲಾಸ್ ಸಿಗುತ್ತಿದ್ರು, ಗೊತ್ತಾದ್ರೆ ರಾತ್ರಿ 6 ಗಂಟೆಗೆ ಕೂತಿದ್ರು. ಯಾವುದೇ ಕಾಲ್ ಮಾಡಿದ್ರೆ ಸಾಕು, ರಾತ್ರಿ ಎಲ್ಲ ಆಗಲ್ಲ ಬಂದ್ ಕೆಲಸ ಮಾಡಿ ಕೊಡ್ತಿದ್ರು. ಈಗಾದ್ರೂ ಬರೋದಿಲ್ಲ. SSLC ವಿದ್ಯಾರ್ಥಿಗಳು ವಾಟ್ಸ್ಆಪ್ ಬುಲ್ಲಾಗತ್ತಾರೆ, ಸೋಷಿಯಲ್ ಸಬ್ಜೆಕ್ಟ್ ಬುಲ್ಲಾಕತ್ತಾರೆ ನೋಡ್ಕೊಂಡು ಬುಲ್ಲಾಗತ್ತಾರೆ. ಎಷ್ಟೋ ಕೆಲಸ ಈಗಾದ್ರೂ ಮಾಡಿರ್ತಾರೆ. ಅವ್ರು ಮಾಡಿದ ಸೇವೆಗಳನ್ನು ಎಂದಿಗೂ ನಾವು ಮರಿಬಾರ್ದ್ರಿ. ಆ ಕೈ ಮಾಡ್ಯಾರ. ಶಿವಣ್ಣನ ಜಾಸ್ತಿ ಪ್ರೀತಿಯಿಂದ ಬೈತಕ್ಕಂಥ ವ್ಯಕ್ತಿಗಳಲ್ಲಿ ಬಂಗಾರಪ್ಪ ಸರ್ ಕೂಡ ಒಬ್ಬರು. ಯಾರು ಸಿಟ್ಟಿಂದ ಯಾರು ಬೈತಿರಲಿಲ್ಲ, ಕೆಲವು ಬೈದರು ತುಂಬಾ ಪ್ರೀತಿಯಿಂದ. ಅದಕ್ಕೆ ಬಂಗಾರಪ್ಪ ಸರ್ ಅವ್ರ ಬಗ್ಗೆ ಮಾತಾಡುವಂತ ಶಿವಣ್ಣಿಗೆ ಧನ್ಯವಾದಗಳು. ಸಮುಲ್ಲೇಖನ ಬಿತ್ತನೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಮೊದಲಿಗೆ ನಮಗೆ ಸಮಾಜ ವಿಷಯವನ್ನ ಹೇಳ್ಬೇಕಂತ ಬಂಗಾರಪ್ಪ ಸರ್ ಅವರಿಗೆ ಧನ್ಯವಾದಗಳು. ಸರ್ಗೆ ನಾವು ಎಷ್ಟೋ ಸರಿ ಮನಸ್ಸಿನಾಗ ಬೇಕಂಡಿದ್ವಿ. ಯಾಕಂದ್ರೆ ಈಗ ಇರೋ ಕ್ಲಾಸ್ ಬಿಟ್ಟು ಎಲ್ಲ ಬರೀ ಸ್ಪೆಷಲ್ ಕ್ಲಾಸ್ ಮಾಡೋದು. ಈಗಪ್ಪು ಎಷ್ಟ ಕೇಳ್ಬೇಕಲ್ಲ ಇವ್ರ ಕ್ಲಾಸ್ ಅಂತ. ಆದ್ರೆ ಈಗ ಬಿಟ್ಟೋಗ್ಯಾರ, ಕ್ಲಾಸ್ ಹೇಳಾರೇ ಇಲ್ಲ ನಮ್ಗೆ, ಹೆಂಗ್ ಮಾಡೋಪ್ಪ ಎಕ್ಸಾಮ್ ಹಂಗ ಆಗ್ತದೆ. ಈಗ ಮತ್ತೆ ಅಂದ್ರೂ ವಾಟ್ಸಪ್ನಾಗ ನಮ್ಗೆ ಎಲ್ಲಾ ನೋಟ್ಸ್, ಎಲ್ಲಾ ಫೇರು, ಎಲ್ಲ ವಿಷಯಗಳನ್ನು ಬಿಡ್ತಾರೆ ಅವರು. ಬರೀ ಸಮಾಜ ಅಷ್ಟೇ ಅಲ್ಲ, ಕನ್ನಡ ಎಲ್ಲ. ಥ್ಯಾಂಕ್ಸ್ ಇಷ್ಟಪಡ್ತೀನಿ. ಯಾಕಂದ್ರೆ ಸೋಷಿಯಲ್ ಈಗ ನಮ್ಮ ಟೀಚರ್ಸ್ ಯಾರಿಲ್ಲ, ಆದ್ರೂ ಆನ್ಲೈನ್ ಕ್ಲಾಸ್ ಎಲ್ಲ ಮಾಡಿ ಆಲ್ಮೋಸ್ಟ್ ಫಸ್ಟ್ ಟೈಮ್ ಎಲ್ಲ ಮುಗಿಸಿಕೊಟ್ಟಾರೆ ಸರ್. ಪ್ಲಸ್ ಏನಂದ್ರೆ ಈಗಾದ್ರೂ ಪ್ರೆಸೆಂಟ್ ಸರ್ ಎಲ್ಲ ಏನಿದ್ರು ನಾವು ಗ್ರೂಪ್ನಾಗೆಲ್ಲ ಹಾಕಿ ತಿಳಿಸ್ಕೊಡಕತ್ತಾರ. ಹಂಗಾಗಿ ಸರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಿಲ್ಲ. ಅಂಡ್ ಸರ್ ಎಷ್ಟಪ್ಪ ಅಂತಂದ್ರೆ ನಮ್ ಸೋಷಿಯಲ್ ಗೊತ್ತಿಲ್ಲ ಅಂದ್ರೂ ಈವನ್ ಎಲ್ಲ ಹಿಸ್ಟ್ರಿ ಆಗಿರ್ಬೋದು ಎಲ್ಲಾನು ನಮ್ಗೆ ಹೇಳ್ಕೊಟ್ಟಾರ ಆನ್ಲೈನ್ನಾಗ. ಸೊ ಸರಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸಮಜ್ಯಾಮಿ ಸತ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇ ನಾತಿ ಭವೇ ಭವಸ್ಮಾನ್ ಭವೋದ್ಭವಾಯ ನಮಃ ಎನ್ನುತ್ತಾ ಮೊದಲಿಗೆ ಆರಾಧ್ಯ ಗುರು ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳನ್ನ ನನ್ನ ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಆಯುಷ್ಯ 10, ನಿದ್ರೆಗೆ ಹೋದೇವು 50, ಪ್ರಾಯಕ್ಕೆ 20, ಪ್ರಾಯದ ಗಾಯಕ್ಕೆ 30, ಮುಂದಿಲ್ಲ ಹೊತ್ತು ನೀ ಬಂಗಾರಪ್ಪ ಸರ್ನ ನೆನೆಯುವುದು ಯಾವತ್ತು. ನಮ್ಮ ಶಾಲೆಯ ಅತ್ಯುನ್ನತವಾದಂತಹ ಶಿಕ್ಷಕರನ್ನ
ಶ್ರೀಯುತ ಬಂಗಾರಪ್ಪ ಅವರನ್ನ ಕಳಿಸಿಕೊಡ್ತಾ ಇದ್ದೇವೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಬಂಗಾರಪ್ಪ ಸರ್ ಅವ್ರ ಸಬ್ಜೆಕ್ಟ್ ಸೋಷಿಯಲ್ ಸೈನ್ಸ್. ನಾನು ಇವತ್ತು ಏನಾದ್ರು ಸಮಾಜದಲ್ಲಿ ನಾವು ಜನರಿಗೆ ದೊಡ್ಡ ಸಣ್ಣ ಮರ್ಯಾದೆ ಕೊಟ್ಟು ಮಾತಾಡೋದು ಕಲ್ತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಬಂಗಾರಪ್ಪ ಸರ್. ಯಾಕಂದ್ರೆ ಅಂತ ಗುರುಗಳು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಉನ್ನತ ಸ್ಥಾನಕ್ಕೆ ಹೋಗ್ತಿದ್ದಾರೆ. ಅದೊಂದು ಖುಷಿ ಇದೆ. ಆದ್ರೆ ಇದೇ ವರ್ಷನೇ ಹೋಗ್ಬೇಕಾ ಸರ್ ಬೇಡಿ ಸರ್ ಮಾಡ್ಬೇಡಿ ಸರ್ ಪ್ಲೀಸ್ ಅಂತ ನಾವು ಮನೆಯಲ್ಲಿ ಹೋಗಿ ಕೇಳ್ಕೊಂಡಾಗ ಅವ್ರು ಹೇಳಿದ್ವು, ನೋಡಿಪ್ಪ ಇಲ್ಲಿ ಯಾವ ರೀತಿ ನಿಮಗೆ ಪಾಠವನ್ನು ಹೇಳ್ತಾ ಇದೀನೋ ಹಾಗೆ ನಾನು ಮುಂದೆ ಕೂಡ ನಮ್ಮ ಶಿಕ್ಷಣ ಇಲಾಖೆ ತುಂಬಾ ಕೆಟ್ಟಿದೆ, ಅದನ್ನ ನಾವು ಇನ್ನೂ ಹಾಳು ಮಾಡಬೇಕಾಗಿದೆ, ಅದಕ್ಕೋಸ್ಕರ ನಾನು ಇನ್ನೂ ಮುಂದೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಮಹಾತ್ಮ ಗಾಂಧಿಗೆ ಶಾಂತಿಯ ಕನಸು, ಮದರ್ ತೆರೇಸಾಗೆ ಬಡ ಮಕ್ಕಳ ಉದ್ಧರಿಸುವ ಕನಸು, ಅಲೆಕ್ಸಾಂಡರ್ಗೆ ಸಾಮ್ರಾಟನಾಗುವ ಕನಸು, ನರೇಂದ್ರ ಮೋದಿಗೆ ಭಾರತವನ್ನ ಸ್ವಚ್ಛ ಭಾರತವನ್ನಾಗಿ ಮಾಡುವ ಕನಸು. ಆದ್ರೆ ನಮ್ಮ ಬಂಗಾರಪ್ಪ ಸರ್ಗೆ 6ನೇ ಸೆಷನ್ ವಿದ್ಯಾರ್ಥಿಯ ಬಡ ಮಕ್ಕಳನ್ನು ಉದ್ಧರಿಸುವಂತಹ ಕನಸು ಅದು ಯಾರು ನಾವು ಶಾಲೆಗೆ ಹೋಗಿ ಬಹಳ ಒಳ್ಳೆಯ ಹೆಸರನ್ನ ಇಟ್ಟಿದ್ವಿ. ಏನಪ್ಪಾ ಅಂದ್ರೆ ಡಿಕ್ಷನರಿ ಅಂತ ಕರಿತಾ ಇದ್ವಿ. ಯಾಕಪ್ಪ ಅಂದ್ರೆ ಸೋಷಿಯಲ್ ಸೈನ್ಸ್ ಯಾವುದೇ ಒಂದು ವರ್ಡ್ ಬಗ್ಗೆ ಅವ್ರು ಟಕ್ಕಂತ ಹೇಳ್ತಿದ್ರು. ಅದಕ್ಕೆ ಅವ್ರನ್ನ ನಾವು ಇವತ್ತಿಗೂ ಕೂಡ ಡಿಕ್ಷನರಿ ಅಂತ ಹೇಳಿ ನಮ್ಮ ಸ್ನೇಹಿತರೆಲ್ಲ ಕರಿತಾ ಇದ್ದೇವೆ ಅಂತ ಗುರುಗಳನ್ನ. ನಾವ್ ಯಾರಿಗೆ ಮರ್ಯಾದೆ ಕೊಡ್ತಿರಲ್ಲ, ನಾವ್ ಹೆಂಗ್ ಬೇಕ್ ಹಂಗೆ ಇರ್ತೀವಿ. ಸರ್ ನಮ್ಗ ಸಮಾಜ ಕಲಿಸ್ತಾನೆ ಹೊರಗಿನ ನೈತಿಕತೆನ ಬಗ್ಗೆ ಕಲಿಸ್ತಿದ್ರು. ನಾವ್ ಅದನ್ನ ಏನ್ ತಿಳ್ಕೊತಿದ್ವಿ, ಏನಪ್ಪ ಎಷ್ಟು ಹೇಳ್ತಾರ ಸರ್ ಅಂತ ಅನ್ಕೋತಿದ್ವಿ. ಈಗ ಬಿಟ್ಟು ಹೋಗ್ತಾರಲ್ಲ ಅವಾಗ ಗೊತ್ತಾಗುತ್ತೆ ಸರ್ ಹೇಳೋದೆಲ್ಲ ನಮ್ ಒಳ್ಳೇದಕ್ಕೆ ಹೇಳ್ತಿದ್ರು ಅಂತೇಳಿ. ಒಂದ್ ನಾವ್ ಏನ್ ಪಾಠ ಕೇಳಿ ಸುಮ್ ಕುಂತ್ರ ಸಾಕು, ಡೌಟ್ ಕೇಳಲ್ಲ, ಡೌಟೇ ಕೇಳಲ್ಲ, ಮುಂದಕ್ಕೆ ಹೋಗಲ್ಲ ಅಂತಿದ್ರು. ಈಗ ಸರ್ ಇಲ್ಲ ನೋಡು, ಪಾಠ ಯಾರು ಹೇಳೋದಿಲ್ಲ ನೋಡು, ಡೌಟ್ ಕೇಳ್ಬೇಕಾಗಿತ್ತು ಸರ್, ಈಗ ಕಲಿಬೇಕಾಗಿತ್ತು ನಾವ್ ಇದನ್ನ ಅಂತ ಅನ್ಸುತ್ತ. ಇವನ್ ಎಲ್ಲರಿಗಿಂತ ಹೈಯೆಸ್ಟ್ ಲೆಸನ್ಸ್ ಸರ್ ಇರ್ತಿದ್ವು. ಅಂದ್ರೂ ಬಿ ಎಲ್ಲರಿಗಿಂತ ಮುಂಚೆ ಮುಗಿಸ್ತಿದ್ರು. ಅಷ್ಟು ನಮ್ಗೆ ಪ್ರಿಪ್ರೇಷನ್ ಕೊಡ್ತಿದ್ರು. ನಾವ್ ಯಾವಾಗ್ಲೂ ಸೋಷಿಯಲ್ ಓದಿಲ್ಲ ಅನ್ನೋ ಚಿಂತಿದಾಗೆ ಇರ್ತಿದ್ದಿಲ್ಲ. ಸರ್ ಅದರನ್ನ ನಂಬಿಕೆದಾಗ ನಾವು ಅಷ್ಟು ಸರ್ ಪಾಠ ಕೇಳಿದ್ರಾಗೂ ಬರೀತೀವಿ ಟೆಸ್ಟ್ ಅನ್ನಂಗಿರ್ತಿದ್ರು. ಬಟ್ ಈಗ ಸರ್ ಇಲ್ಲ ನೋಡು, ಸರ್ ಇರ್ಬೇಕಾಗಿತ್ತು, ನಮಗ್ ಬಿಟ್ಟು ಯಾಕೆ ಹೊಂಟಾರಂತ ಬಾಳ ಫೀಲ್ ಆಗಿತ್ತ. ಅಂದ್ರೂ ಅಲ್ಲಿದ್ರು ನಮ್ಗೆ ಅಷ್ಟು ವರ್ಕ್ ಆಗೋದಾಗಿರ್ಲಿ, ಏನಾರ ಮಾಡೋದಾಗಿರ್ಲಿ ಬಾಳ ಕೇರ್ ತಗೋತಾರ ನಮ್ಮಲ್ಲಿ. ಸರ್ ನೋಡಿದ್ರೆ ನಾವ್ ಫಸ್ಟ್ ಆಫ್ ಆಲ್ ಕಲಿಬೇಕು ಅನ್ಸದ ಶಿಸ್ತು. ಸರ್ ಬಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಒಂದೇ ಅನ್ನೋ ಮನೋಭಾವನೆ ಐತಿ. ನಮಗ್ ಕೂಡ ಹೆಂಗಿರ್ಬೇಕು ಹಂಗಿದ್ದು ಕಲಿಸ್ಕೊಡ್ತಿದ್ರು ಸರ್. ದೊಡ್ಡವ್ರ ತರ ಇದು ಮಾಡೋದು ಆಗ್ಲಿ, ನಮ್ಗ್ ಅನ್ಸೋದಾಗ್ಲಿ, ಹಂಗೇನು ಯಾವತ್ತು ಮಾಡಿ ಏನ್ ಡೌಟ್ ಕೇಳಿದ್ರೆ ಕೇಳ್ರಿ, ಅಂಜಕ್ ಹೋಗ್ಬೇಡ್ರಿ ಅಂತಿದ್ರು. ಫಸ್ಟ್ 60 ಬಂದ ನಮ್ ಸಮಾಜ ಅನ್ನೋ ನಾಲೆಡ್ಜ್ ಇರಲ್ಲ. ಅಂದ್ರೆ ಸರ್ ಎಲ್ಲಷ್ಟು ಕಲಿಸ್ಕೊಟ್ಟಾರ ನಮಗ. ಸರ್ ಬಲ್ಲಿ ಬಾಳ ಸರ್ ಬಲ್ಲಿ ಏನ್ ಕೇಳ್ಕೊಂಡ್ರೆ ಇಲ್ಲಿ ನಮ್ಗೆ ಏನ್ ಕಲಿಸ್ಕೊಟ್ಟಿರಿ ಸರ್, ಹಂಗೆ ಯಾವಾಗ ನಮ್ ಬಿಟ್ಟು ದೂರ ಹೋದ್ರೆ ನಮ್ ಮೇಲೆ ಇಷ್ಟೇ ಪ್ರೀತಿ ಇಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುವಂತ ಆತ್ಮೀಯರಾದಂತ ಮುಖ್ಯೋಪಾಧ್ಯಾಯರಾದಂತ ಡಾಕ್ಟರ್ ಸರ್ ಅವರೇ ಹಾಗೂ ಎಲ್ಲ ನನ್ನ ನೆಚ್ಚಿನ ಶಿಕ್ಷಕ ಮಕ್ಕಳೇ, ಈಗಾಗಲೇ ನೀವೆಲ್ಲ ನಿಮ್ಮ ಭಾವನೆಯನ್ನ ಎಕ್ಸ್ಪ್ರೆಸ್ ಮಾಡಿದ್ದೀರಿ. ಸೊ ಮಕ್ಕಳ ಒಂದು ಮನಸ್ಸು ಕನ್ನಡಿಯಂತೆ, ಯಾವುದನ್ನ ಅದರ ಮೇಲೆ ಬಿಡಿಸುವುದು, ಅದನ್ನು ಪ್ರತಿಫಲಿಸುವುದು ಅದರ ಕರ್ತವ್ಯ. ಪರಿಶುದ್ಧವಾದ ಮನಸ್ಸಿನ ಮಕ್ಕಳು ಈಗಾಗಲೇ ಬಂಗಾರಪ್ಪ ಸರ್ ಅವರ ಕರ್ತವ್ಯ ನಿಷ್ಠೆ, ಅವರು ವಿದ್ಯಾರ್ಥಿಗಳ ಬಗ್ಗೆ ಹೊಂದಿರ್ತಕ್ಕಂಥ ಒಂದು ಕಳಕಳಿ ನೋಡಿದ್ರೆ ಈ ಶಿಕ್ಷಕರು ನಮ್ಮನ್ನು ಯಾಕೆ ಬಿಟ್ಟು ಹೋದ್ರು ಅಂತ ಅನಿಸುತ್ತೆ. ಯಾಕಂದ್ರೆ ಉತ್ತಮ ಶಿಕ್ಷಕರೆಲ್ಲ ಕೈ ಬಿಟ್ಟು ಹೋಗುತ್ತಿರುವುದು ವಿಷಾದನೀಯ. ಅವರ ಒಂದು ರೀತಿಯಿಂದ ಸಂತೋಷನೂ ಆಗ್ತದೆ, ಇನ್ನೊಂದು ರೀತಿಯಿಂದ ದುಃಖನೂ ಆಗ್ತದೆ. ಯಾವ ವ್ಯಕ್ತಿ ನಮ್ಮಿಂದ ಬೀಳ್ಕೊಂಡು ಹೋಗ್ತಾ ಇದ್ದಾನೆ, ಆತ ಒಂದು ಉನ್ನತ ದಾರಿಯಲ್ಲಿ ಹೋಗ್ತಾ ಇದ್ದಾನೆ. ಮತ್ತೆ ನಮ್ಮದೇ ಡಿಪಾರ್ಟ್ಮೆಂಟ್ನಲ್ಲಿ, ನಮ್ಮದೇ ಡಿಒ ಆಫೀಸ್ನಲ್ಲಿ, BRC ಕೋಆರ್ಡಿನೇಟರ್ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ನಮ್ಮ ವ್ಯಕ್ತಿನೇ ಇರ್ತಾನೆ. ಏನಾದರೂ ಕೆಲಸಗಳು ಆಗ್ತಾವಲ್ಲಪ್ಪ ಅಂತೇಳಿ ಒಂದು ಸಂತೋಷವಾದರೆ, ಇನ್ನೊಂದು ಕಡೆ ಸಮಾಜದ ಬಗ್ಗೆ, ಸಮಾಜ ಶಿಕ್ಷಣದ ಬಗ್ಗೆ, ಸೋಷಿಯಲ್ ಸೈನ್ಸ್ ಬಗ್ಗೆ ಬಹಳಷ್ಟು ಆಳವಾದ ಜ್ಞಾನವನ್ನು ಹೊಂದಿರತಕ್ಕಂಥವು ಮತ್ತು ಎಡಬಿಡದೆ ಮಕ್ಕಳಿಗೆ ನಿರಂತರವಾದಂಥ ಒಂದು ಅಭ್ಯಾಸವನ್ನು ನೀಡ್ತಿರ್ತಕ್ಕಂಥವ್ರು, ಟೀಚ್ ಬೋಧನೆ ಮಾಡ್ತಕ್ಕಂಥವ್ರು. ಈಗ ಬೇರೆ ಕಡೆ ಹೋದರೂ ಸಹ ನಾನು ಅವ್ರ ಕೆಲವು ಆನ್ಲೈನಲ್ಲಿ ನೋಡಿದ್ದೀನಿ. ಎಲ್ಲಿ ಕೊರೋನಾ ಬಂದಾಗ ಜೂನ್ ಜುಲೈ ಆಗಸ್ಟ್ನಲ್ಲಿ ಅವರು ಕೊಡ್ತಕ್ಕಂಥ ಆನ್ಲೈನ್ ಟೀಚಿಂಗ್ಸ್ ಆಗಲಿ, ಆಮೇಲೆ ಮಾಡಲ್ ಕ್ವಶನ್ಸ್ ಆಗಲಿ,
ಆಮೇಲೆ ಯಾವ ಕ್ವಶನ್ಗೆ ಎಷ್ಟು ಒತ್ತು ಕೊಡಬೇಕು, ಎಷ್ಟು ಮಾರ್ಕ್ಸ್ ಕೊಡ್ತವೆ, ಈ ಮಕ್ಕಳನ್ನ ಬಿಟ್ಟೋದ್ರೂ ಆ ಮಕ್ಕಳು ವೈಫಲ್ಯವನ್ನು ಹೊಂದಬಾರ್ದು, ಸೋಲಬಾರದು ಜೀವನದಲ್ಲಿ. ಆ ಒಂದು ಕೊರತೆಯನ್ನು ನಾನು ತುಂಬಬೇಕಂತ ಹೇಳ್ತಾ ಅಷ್ಟೊಂದು ಒಳ್ಳೆಯ ಒಂದು ಮನೋಭಾವನೆ ಇಟ್ಕೊಂಡಿದ್ರು. ಈಗಾಗಲೇ ಎಲ್ಲ ಶಿಕ್ಷಕರು ಹೇಳಿದ್ದಾರೆ, ಅವರು ಶಿಸ್ತಿನ ಸಿಪಾಯಿ. ಶಿಕ್ಷಕರು ಹೇಗಿದ್ರಪ್ಪ ಅಂತಂದ್ರೆ ಅವ್ರು ನೋಡಿದ್ರೆ ಮಕ್ಕಳು ದೂರ ಹೋಗ್ತಕ್ಕಂಥ ಮಕ್ಕಳೆಲ್ಲ ಸಮೀಪ ಬಂದು ನಮ್ಮ ಬಂಗಾರಪ್ಪ ಸರ್ ಹೋಗ್ತಾರೆ, ಅವ್ರಿಗೆ ಹೋಗಿ ಮಾತಾಡಿಸ್ಬೇಕು ಅನ್ನುವಂಥ ಒಂದು ಇದರಲ್ಲಿ ಬಂದು ಮಾತಾಡಿಸ್ತಿದ್ರು. ಬಹುಶಃ ಪ್ರಧಾನ ಗುರುಗಳಿಗೆ ಇದೊಂದು ದೊಡ್ಡ ಹೊಡೆತ ಅಂತ ನನಗೆ ಅನಿಸ್ತು. ಯಾಕಂದ್ರೆ ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್, ಇಂಗ್ಲಿಷ್ ಇವು ಟೀಚರ್ಸು ಸಿಗೋದು ಬಹಳ ದುರ್ಲಭ. ಇವತ್ತಿನ ನಮ್ಮ ಹೈದರಾಬಾದ್ ಕರ್ನಾಟಕದ ಒಂದು ಏನಾಗಿದೆಪ್ಪ ನೇಬರ್ ಅಂತಂದ್ರೆ, ಉತ್ತಮ ಶಿಕ್ಷಕರು ಬರ್ತಾರೆ, ಇಂಗ್ಲಿಷ್ಗೆ ಅಪಾಯಿಂಟ್ಮೆಂಟ್ ಆಗ್ತಾರೆ, ಮ್ಯಾಥಮೆಟಿಕ್ಸ್ಗೆ ಅಪಾಯಿಂಟ್ಮೆಂಟ್ ಆಗ್ತಾರೆ, ಸೈನ್ಸ್ಗೆ ಅಪಾಯಿಂಟ್ಮೆಂಟ್ ಆಗ್ತಾರೆ. ಒಂದು 5-6 ವರ್ಷ ಅವರು ಉತ್ತಮವಾದಂಥ ಒಂದು ಶಿಕ್ಷಣದ ಕೊಡುಗೆಯನ್ನು ಕೊಡ್ತಾರೆ. ಇನ್ನೇನು ಮಕ್ಕಳು ಉದ್ಧಾರ ಆಗ್ತಾರೆ ಅನ್ನುವಷ್ಟರಲ್ಲೇ ಹೋಗಿಬಿಡ್ತಾರೆ. ಅದು ನಮ್ಮ ಹೈದರಾಬಾದ್ ಕರ್ನಾಟಕದ ಹಣೆ ಬರ ಅಂತಲೇ ಹೇಳಬೇಕು. ನಾನು ಶಿಕ್ಷಣ ಸಂಯೋಜಕರಾಗಿದ್ದಾಗ ಮೈಸೂರು ಭಾಗದ ಶಿಕ್ಷಕರು ಮತ್ತು ಬೆಳಗಾವಿ ಭಾಗದ ಶಿಕ್ಷಕರು, ಬೆಂಗಳೂರು ಭಾಗದ ವಿಭಾಗದ ಶಿಕ್ಷಕರೆಲ್ಲ ಇಲ್ಲಿ ಅಪಾಯಿಂಟ್ಮೆಂಟ್ ಆಗಿದೆ. ಆ ಒಂದು 4-5 ವರ್ಷ ನಿಮ್ಗೆ ಹೇಳ್ತೀನಿ, ವಿದ್ಯಾರ್ಥಿಗಳ ಗುಣಮಟ್ಟ, ಶೈಕ್ಷಣಿಕ ಗುಣಮಟ್ಟ ಆಗಲಿ, ಪ್ರತಿಭಾ ಕಾರಂಜಿಗಳಾಗಲಿ, ಕ್ವಿಜ್ ಆಗಲಿ, ಭಾಷಣ ಸ್ಪರ್ಧೆಗಳಾಗಲಿ, ಪ್ರಬಂಧ ಸ್ಪರ್ಧೆಯಲ್ಲಿ ಎಲ್ಲ ಕಡೆನೂ ಸುರ್ಪುರದೇ ಭಾವ. ಯಾಕಂತಂದ್ರೆ ಅವರು ಶಿಕ್ಷಕರ ತಮ್ಮಲ್ಲಿ ಅಳವಡಿಸಿಕೊಳ್ಳುವಂತ ಒಂದು ತತ್ವ. ನಾವು ಒಂದು ಶಿಕ್ಷಕರಾಗಿ ಬಂದಿದ್ದೇವೆ, ನಮ್ಮಲ್ಲಿ ಒಂದು ಪಾಲನೆ ಇರಬೇಕು, ತತ್ವ ಇರಬೇಕು, ಮಕ್ಕಳ ಬಗ್ಗೆ ಕಳಕಳಿ ಇರಬೇಕಂತೇಳಿ ಅವರು ಯಾವ ರೀತಿ ಕಾಂಪಿಟೇಷನ್ ಮಾಡ್ತಿದ್ರು ಅಂತಂದ್ರೆ, ಪ್ರತಿಭಾ ಕಾರಂಜಿಯಲ್ಲಿ ರಾಜ್ಯ ಮಟ್ಟದಲ್ಲಿ ನಮ್ಮದೇ ಹೆಸರಿರ್ತಾ ಇತ್ತು. ಆ ರೀತಿಯ ಶಿಕ್ಷಕಿಯರು ಹೋರಾಟ, ಜಾನಪದ, ಭಾವಗೀತೆಗಳು ಎಲ್ಲದರಲ್ಲಿ ಈ ಕೂಡ್ಲಿಗಿಯಿಂದ, ಆಮೇಲೆ ನಾರಾಯಣಪುರದಿಂದ, ಕೆಂಬಾಳಿಯಿಂದ ಅನೇಕ ರೀತಿಯಿಂದ ಮಕ್ಕಳನ್ನು ತಯಾರು ಮಾಡಿಕೊಂಡು ಬರೋರು ಅವರೆಲ್ಲ. ಅವರು ಹಾಕುವ ಹೆಜ್ಜೆಗಳು, ಅವರು ಕಲಿತ ಹಾಡುಗಳು, ಅವರು ಕಲಿತಂತ ಪ್ರಬಂಧ ವಿಷಯಗಳು ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಗ್ತದೆ. ಇನ್ನೇನು ನಮ್ಮ ಕಾಲ ಸುವರ್ಣಯುಗದ ಕಾಲ. ಇನ್ನು ಸುರ್ಪೂರು ಶೈಕ್ಷಣಿಕವಾಗಿ ಸಾಕಷ್ಟು ಎತ್ತರಕ್ಕೆ ಹೋಗುತ್ತದೆ ಅನ್ನುವಷ್ಟರಲ್ಲಿಯೇ ಒಂದು ಸರ್ಕಾರ ಆದೇಶ ಮಾಡಿತು. ಅಲ್ಲಿ ಟ್ರಾನ್ಸ್ಫರ್ಗೆ ಸರಳವಾದಂಥ ಒಂದು ದಾರಿ ಮಾಡಿಕೊಡ್ತು. ಹಾಗೆ ಇಲ್ಲಿರುವ ಶಿಕ್ಷಕರ ಮತ್ತೆ ಬರಿದಾಗಿ ಮಾಡಿತು. ಇದರರ್ಥ ನಾನು ಮೇಲೆ ಪ್ರಮೋಷನ್ ಆಗಿ ಹೋಗುವವರಿಗೆ, ಟ್ರಾನ್ಸ್ಫರ್ ಆಗುವವರಿಗೆ ಇರೋದೇ ಅಂತಲ್ಲ, ಆ ಪೋಸ್ಟ್ಗಳು ತುಂಬಿದ್ರೆ ನಮಗೆ ಆಗ್ತಕ್ಕಂಥ ಕೊರತೆ, ನಮಗೆ ಆ ಒಂದು ಸ್ಥಾನ ಹಾಗೆ ಉಳಿದ್ರೆ ಬಹಳ ತೊಂದರೆ ಆಗ್ತದೆ. ಬಂಗಾರಪ್ಪ ಸರ್ ಅವರು ನಿಜವಾಗಿಯೂ ಈಸ್ ಅ ರಿಯಲ್ ಗೋಲ್ಡ್, ನಿಜವಾಗೂ ಬಂಗಾರದಂಥ ಮನುಷ್ಯ. ನಾವು ಯಾವುದೇ ಕೇಳಿ, ಈಗ ನಮ್ಮದೇ ಯಾವುದಾದ್ರೂ ಒಂದು SHS ನಲ್ಲಾಗಲಿ, ಇನ್ನು ಯಾವುದಾದ್ರೂ FA1 FA2 ಆಗಲಿ, ಮಾಡಲ್ ಕ್ವಶನ್ಸ್ ಆಗಲಿ, ಪ್ರತಿಯೊಂದು ಏನು ಕೇಳಿದ್ರು ಇಲ್ಲ ಅಂತ ಅನ್ನುವಂಥ ಮಾತೇ ಇಲ್ಲ. ಅದಕ್ಕಾಗಿ ಶಿಕ್ಷಕರು ಬಹಳಷ್ಟು ಕೆಲಸ ಮಾಡಿದ್ದಾರೆ. ಇದರರ್ಥ ಎಲ್ಲ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದಾರೆ. ಅವರು ಇವರಂತ ಏನು ತಾರತಮ್ಯ ಮಾಡ್ತಾ ಇಲ್ಲ. ಶಿಕ್ಷಕರು ಮಕ್ಕಳನ್ನು ಮನಸ್ಸು ಮಾಡಿ ತಿದ್ದಬೇಕಂತಂದಿದ್ರೆ, ಅವರನ್ನ ಮೂರ್ತಿಯನ್ನಾಗಿ ಮಾಡಬೇಕು, ಶಿಲ್ಪಿಯನ್ನಾಗಿ ಕಟ್ಟಿಬೇಕಂತಂದ್ರೆ ನಿಜವಾಗಲೂ ಅವರು ಆ ಕೆಲಸವನ್ನ ಮಾಡಿ ತೋರಿಸ್ತಾರೆ. ನಮ್ಮಲ್ಲೂ ಸಹ ಸಾಕಷ್ಟು ವಿದ್ಯಾರ್ಥಿಗಳು 90ರ ಮೇಲೆ ಹೋಗ್ತಾ ಇದ್ದಾರೆ. ಈ ಭಾಗದ ನಮ್ಮ ವಿದ್ಯಾರ್ಥಿಗಳು ಈಗಾಗಲೇ ಸಾಕಷ್ಟು MBBS, ಇಂಜಿನಿಯರಿಂಗ್, ಹಲವಾರು PSI ಅಂತ ಪೋಸ್ಟ್ಗಳಲ್ಲಿ ಹೋಗ್ತಾ ಇದ್ದಾರೆ. ಅದಕ್ಕೆ ಕಾರಣ ಶಿಕ್ಷಕರೇ. ಮುಖ್ಯ ಉಪಾಧ್ಯಾಯರು ಬರೀ ಏನ್ ಮಾಡ್ಬೋದು, ಕಲಿಸ್ರಪ್ಪ ಅಂತ ಹೇಳ್ಬೋದು ಅಷ್ಟೇ. ನಿಜವಾಗಿ ಕಳಕಳಿ ಇರತಕ್ಕಂಥ ಶಿಕ್ಷಕರು ಮಕ್ಕಳನ್ನು ತೀಡಿ ಅದೇ ರೀತಿಯಾಗಿ ಈ ಶಾಲೆಯ
ಮುತ್ಸದ್ದಿ ಆಡಳಿತಗಾರರಾದ ಅನುಭವಿಗಳಾದ SS ಬಾಕ್ಲಿ ಸರ್ ಅವರೇ, ಅದೇ ರೀತಿಯಾಗಿ ನಮ್ಮ ಶಾಲೆಯ ನಮ್ಮ ಪ್ರಧಾನ ಗುರುಗಳಾದ ಯಲ್ಲಪ್ಪ ಚಂದನಕೇರಿಯವರೇ ಹಾಗೂ ಈ ಶಾಲೆಯ ಸಮಸ್ತ ಶಿಕ್ಷಕ ಗುರುಗಳಿಗೆ ನಮಸ್ಕರಿಸುತ್ತಾ, ಅದೇ ರೀತಿಯಾಗಿ ಈ ಶಾಲೆಯ ವಿದ್ಯಾರ್ಥಿನಿಯರು ಬಂಗಾರಪ್ಪ ಗುರುಗಳ ಬಗ್ಗೆ ಇಲ್ಲಿಯವರೆಗೆ ಸತೀಶ್ ಸರ್ ಹಿಡ್ಕೊಂಡು ಎಲ್ಲರೂ ಮತ್ತು ವಿದ್ಯಾರ್ಥಿಗಳು ಕೂಡ ಬಹಳ ಚೆನ್ನಾಗಿ ಮಾತಾಡ್ತಾರೆ. ಲಾಸ್ಟ್ ಮಾತಾಡಿರ್ತಕ್ಕಂಥ ವಿದ್ಯಾರ್ಥಿನಿ ಬಹಳ ಚೆನ್ನಾಗಿ ಹೇಳಿದ್ರು. ಬಂಗಾರಪ್ಪ ಸರ್ ಹೊರಗಿದ್ರು ಕೂಡ ಮಕ್ಕಳಿಗೆ ಸ್ಪಂದಿಸ್ತಾರಲ್ಲ ಅಂತ ಏನ್ ಮಾತು ಹೇಳಿದ್ರಲ್ಲ, ಬಹಳ ನನ್ನ ಮನಸ್ಸು ಬಹಳ ತುಂಬಿ ಹೃದಯ ತುಂಬಿತರು ಆ ಮಾತು. ಕಾರಣ ಅಂದ್ರೆ ಶಿಕ್ಷಕರು ನಾವು ನಮ್ಮ ಶಾಲೆಗಿದ್ದಾಗ ಮಾತ್ರ ನಾವು ಮಕ್ಕಳ ಬಗ್ಗೆ ಕಳಕಳಿ ವ್ಯಕ್ತಪಡಿಸೋದಲ್ಲ, ಪಾಠ ಮಾಡೋದಲ್ಲ, ಹೊರಗಿದ್ರು ಕೂಡ ನಮ್ಮ ಕೈಯ ಕಲ್ತಂತ ವಿದ್ಯಾರ್ಥಿ ಒಳ್ಳೇದಾಗಬೇಕಂತಾನೆ ಬಯಸ್ತಾರೆ ಯಾವಾಗಲೂ. ಆತ ನಿಜವಾದ ಶಿಕ್ಷಕ ಅಂತ ನಾವು ತಿಳ್ಕೊಂಡ್ವಿ. ಆ ಒಂದು ನಿಟ್ಟಿನಲ್ಲಿ ಈ ಶಾಲೆಯ ಸಮಸ್ತ ಶಿಕ್ಷಕ ಬಳಗ ಶಿವ ಅಂತ 8 ಗಂಟೆಗೆ ಇರ್ತದೆ, ಅತ 6ಕ್ಕೆ ಬಂದ್ರೆ ಇರ್ತಾನ. ತಮ್ದಷ್ಟೇ ಶಾಲೆ ನೋಡಂಗಿಲ್ಲ, ನಮ್ಮ ಶಾಲೆದನ್ನು ನೋಡ್ತಿರ್ತಾನಪ್ಪ ಸರ್ ಹಿಂಗಾಯ್ತು ಅಂತ ಹೇಳ್ತಾರೆ. ಅಥವಾ ನಮ್ಮ ಶಾಲೆ ಏನಾದ್ರು ಸಣ್ಣ ಪುಟ್ಟ ಜವಾಬ್ದಾರಿ ಕೊಟ್ಟರೆ ನೋಡ್ತಕ್ಕಂಥ ವ್ಯಕ್ತಿಯ ಇಂಥ ಒಂದು ವಾತಾವರಣದಲ್ಲಿ ಬೆಳೆದಿರ್ತಕ್ಕಂಥ ಎಲ್ಲಾ ಸಿಬ್ಬಂದಿ ಆಗಲಿ ವಿದ್ಯಾರ್ಥಿಗಳಾಗಲಿ ಅವ್ರ ಬಳಿ ಯಾವತ್ತೂ ಒಳ್ಳೆಯ ಗುಣನೇ ಬರ್ತದ. ಮುಂದೆ ನಮ್ಮ ಸರ್ಗಳು ಅಂದಂಗೆ ಅವ್ರ ಜೀವನದಲ್ಲಿ ಕೂಡ ಒಳ್ಳೇದಾಗ್ತದೆ ಅಂತೇಳಿ ನಾನು ಭಾವಿಸ್ಕೊಳ್ತೀನಿ. ಬಂಗಾರಪ್ಪ ಸರ್ ಈ ಶಾಲೆಯಿಂದ ಅನಿವಾರ್ಯಕ್ಕೆ ಹೋದ್ರು. ಇಲಾಖೆಯ ಒಂದು ಸಿಸ್ಟಮ್, ಇಲಾಖೆ ಸಿಸ್ಟಮ್ ಮೇರೆಗೆ ಅವರು ಆ ಒಂದು ಸ್ಥಾನಕ್ಕೆ ಹೋದರು. ಆದರೂ ಮುಂದಿನ ವರ್ಷನೇ ಮತ್ತೊಬ್ಬರು ಬರಬಹುದು. ಮತ್ತು ಈಗಾದರೂ ಕೂಡ ಅವರು ತಮಗೆ ಯಾವುದೇ ಅಭ್ಯಾಸದಲ್ಲಿ ತೊಂದರೆ ಆಗಲಾರ್ದಂಗ ಸಹಕರಿಸಂತ ಶಕ್ತಿ ಅವರಿಗೆ ಇರಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಹಾಗೂ ಈ ಕಾರ್ಯಕ್ರಮ ಯಾವಾಗ ಆಗಬೇಕಾಗಿತ್ತು, COVID-19 ದೃಷ್ಟಿಯಿಂದ ಲೇಟ್ ಆಗ್ಯದ. ಇದು ನಮಗೂ ಗೊತ್ತದ, ನಿಮ್ಮೆಲ್ಲರಿಗೂ ಗೊತ್ತದ ವಿಷಯ. ಅದಕ್ಕೆ ಇಲ್ಲಿ ಯಾರು ಅನ್ಯತೆ ಭಾವಿಸಬಾರ್ದು. ಯಾಕಂದ್ರೆ ಲೇಟ್ ಆಯ್ತು ಅಂತ ಕೆಲವೊಬ್ಬರು ಮಾತಾಡ್ತಾರೆ. ನಾವು ಮೊನ್ನೆ ನಮ್ಮ ಶಾಲೆಗೆ ಮಾಡಿದ್ವಿ, ಲೇಟ್ ಆಯ್ತು. ಲೇಟ್ ಏನಿಲ್ಲ, ಅದು COVID-19 ಸ್ವಲ್ಪ ಎಲ್ಲರಿಗೂ ತೊಂದರೆ ಮಾಡಿ, ನಿಮ್ಮ ಅಭ್ಯಾಸಕ್ಕೂ ತೊಂದರೆ ಮಾಡ್ಯದ, ನಮಗೂ ಲೈಫ್ ಮೂವ್ ಮಾಡೋದು ಪ್ರಾಬ್ಲಮ್. ಆ ದೃಷ್ಟಿಯಿಂದ ಇವೆಲ್ಲ ಕಾರ್ಯಕ್ರಮ ಸ್ವಲ್ಪ ಏರುಪೇರಾಗ್ಯಾವ. ಆ ದೃಷ್ಟಿಯಿಂದ ಎಲ್ಲರೂ ನಾವು ಒಂದು ಒಳ್ಳೆ ವಿಚಾರನ ನಾವು ತಿಳ್ಕೋಬೇಕಾಗ್ತದೆ. ಇನ್ನೊಂದು ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ, ಈ ಆದರ್ಶ ಶಾಲೆ ಬಗ್ಗೆ ನನಗೆ ಯಾವಾಗ್ಲೂ ಗೌರವ. ನೀವು ಇಲ್ಲಿವರೆಗೆ ಬರೇ ಓದು ಬರಹದಲ್ಲಿ ಮಾತ್ರ ಮುಂದೆ ಬಂದಿರಿ ಅಂತ ನಾನು ಭಾವಿಸ್ಕೊಂಡಿನಿ. ಆದ್ರೆ ಮುಂದಿನ ದಿನಮಾನಗಳಲ್ಲಿ ಸ್ಟೇಟ್ ಲೆವೆಲ್ ಪ್ಲೇಯರ್ ಆಗಿರ್ತಕ್ಕಂಥ ವಿಠಲ್ ಚವಾಣ್ ಈ ಶಾಲೆಯ ತಂಡವನ್ನು ರಾಜ್ಯ ಮಟ್ಟಕ್ಕೆ ಕೊಂಡೊಯ್ದು ಆತ ಇಲ್ಲಿಗೆ ಬಂದಲ್ಲಿಂದಲೇ ಯೋಚನೆ ಆಗ್ಲಬೇಕು. ಸರ್ ಹೆಂಗ್ ಮಾಡೋಣ, ಸರ್ ಗ್ರೌಂಡ್ ಎಲ್ಲಿ ಕೂಡ್ಸೋಣ, ಸರ್ ಹೆಂಗ್ ತಯಾರು ಮಾಡೋಣ, ಹುಡುಗನ ಹೆಂಗ್ ಸೆಲೆಕ್ಟ್ ಮಾಡಿಕೊಳ್ಳ, ಯಾವ ತಗೊಳ್ಳೋದು, ಹೊರಗಿನ ತಗೊಳ್ಳೋಮ ಲೋಕಲ್ ತಗೊಳ್ಳೋಮ ಅಥವಾ ದಿನ ನಾನು ಕೂಡ ಇದೇ ಚರ್ಚೆ. ಇಲ್ಲ ಸರ್ ಮಾಡೋಣ, ಸ್ವಲ್ಪ COVID-19 ಹೋಗ್ಲಿ, 19 ಹೋಗೋಣ, ಅಲ್ಲಿ ಟೇರಿನ ಮುಂಭಾಗದಲ್ಲಿ ಒಳ್ಳೆ ಕೋರ್ಟ್ ಹಾಕೋಣ, ಹಾಕಿ ಒಂದು ಸ್ಟೇಟ್ ಮಟ್ಟದಲ್ಲಿ ಒಂದು ಟೀಮನ್ನು ತಗೊಂಡು ಹೋಗೋಣ ಅಂತ ನಾನು ಅವರಿಗೆ ಸಮಾಧಾನ ಇದೆ. ಅಂತ ಒಂದು ವ್ಯಕ್ತಿ ಕೂಡ ಇಲ್ಲ. ಅದೇ ರೀತಿಯಾಗಿ ಸತೀಶ್ ಸರ್ ಸ್ಟಾರ್ಟಿಂಗ್ ಹೇಳಿದ್ರು ಗೋಲ್ಡನ್ ಸ್ಟಾರ್ ಬಂಗಾರಪ್ಪ ಅವರು. ನಾನು ಹೇಳ್ತೀನಿ, ಬರೇ ಬಂಗಾರಪ್ಪ ಒಬ್ಬರೇ ಗೋಲ್ಡನ್ ಸ್ಟಾರ್ ಇಲ್ಲ, ಡೈಮಂಡ್ ಸ್ಟಾರ್ಗಳವೆಲ್ಲ ಈ ಶಾಲೆಯ ಸಿಬ್ಬಂದಿ ಅಂತ ಹೇಳಿ ಮುಖ್ಯ ಗುರುಗಳಾದ ಚಂದನಕೇರಿ ಸರ್ ಅವರು, ರವಿಚಂದ್ರ ಸರ್ ಅವರು ಬಂಗಾರಪ್ಪ ಸರ್ ಬಗ್ಗೆ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ದಾರೆ. ಇವಾಗ ನಾನು ಬಂಗಾರಪ್ಪ ಸರ್ ಬಗ್ಗೆ ಮಾತಾಡಬೇಕು. ಯಾಕಂತಂದ್ರೆ ಬಂಗಾರಪ್ಪ ಸರ್ನ ನಾನು ನಿನ್ನೆ ಮನೆಯಿಂದ ನೋಡ್ತಾ ಇಲ್ಲ. ಶಾಲೆ ಪ್ರಾರಂಭವಾದ ದಿನದಿಂದ ಸ್ವಲ್ಪ ಮಟ್ಟಿಗೆ, ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ, ಸ್ವಲ್ಪ ಮಟ್ಟಿಗೆ ಹಿನ್ನೆಲೆನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋದು. ಯಾಕೆಂದ್ರೆ ನೀವ್ಯಾರು 2009 12-13 ಯಾರು ಇರ್ಲಿಲ್ಲ. ನಮ್ಮ ಶಾಲೆ ಆದರ್ಶ ಶಾಲೆ. ಸೊ ಆದರ್ಶ ಹೆಸರಿದೆ ನೋಡ್ರಿ, ಆದರ್ಶ ಅಂತ ಇದೆ. ಅದನ್ನ ಆದರ್ಶ ಮಾಡೋದಕ್ಕೆ
ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು. ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತೆ ಯಾರೆಲ್ಲ ಆದರ್ಶ ಮಾಡ್ತಿದ್ದಾರೆ ಅಂತ. ನಮಗೆ ಗೊತ್ತಿರುತ್ತೆ ಯಾವೆಲ್ಲ ವಿದ್ಯಾರ್ಥಿಗಳು ನಮ್ಮ ಶಾಲೆನ ಆದರ್ಶ ಮಾಡ್ತಾ ಇದ್ದಾರೆ. ಅದಕ್ಕೆ ಮತ್ತೊಬ್ಬರಿಂದ ಬಿರುದಾವಣೆಗಳನ್ನ ಪಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಈ ಶಾಲೆ ಪ್ರಾರಂಭವಾಗಿದೆ ಹೇಗೆ ಅಂತಂದ್ರೆ, ಇದು ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಸೆಂಟ್ರಲ್ ಗವರ್ಮೆಂಟ್ ಸ್ಪಾನ್ಸರ್ಡ್ ಇದೆ. ಕೇಂದ್ರ ಸರ್ಕಾರದ ಪ್ರಾಯೋಜಕತ್ವದಲ್ಲಿ ಪ್ರಾರಂಭವಾದ ಶಾಲೆ. ಇವತ್ತು 6,000 ಶಾಲೆಗಳನ್ನ ಪ್ರಾರಂಭ ಮಾಡ್ತಾರೆ, ಆದರ್ಶ ಶಾಲೆಗಳು. ಸೊ ಈ ಶಾಲೆ ಪ್ರಾರಂಭವಾಗಿದ್ದು 2009-10ರಲ್ಲಿ. ಆದ್ರೆ ಈ ಶಾಲೆ ಪ್ರಾರಂಭ ಮಾಡ್ಲಿಕ್ಕೋಸ್ಕರ ಒಂದು ಕಮಿಟಿ ರಚನೆ ಮಾಡ್ತಾರೆ. ಈಗಲೂ ಕೂಡ ಕಮಿಟಿ ರನ್ನಿಂಗ್ ಇದೆ. ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಆಫ್ ಎಜುಕೇಶನ್ ಅಂತ 2005 ಸೆಪ್ಟೆಂಬರ್ 2004 ಸೆಪ್ಟೆಂಬರ್ ಅಲ್ಲಿ ಆ ಕಮಿಟಿ ಒಂದು ವರದಿ ಕೊಡುತ್ತೆ. 2005 ನಲ್ಲಿ ಕೇವಲ ನವೋದಯ ಶಾಲೆಗಳು ಜಿಲ್ಲೆಗೊಂದರಲ್ಲಿದ್ದಾವೆ, ಕೇಂದ್ರೀಯ ಶಾಲೆಗಳು 5 ಜಿಲ್ಲೆಗಳಲ್ಲಿದ್ದಾವೆ. ಇನ್ನ ಕೆಲವು ಶಾಲೆಗಳನ್ನ ಉನ್ನತ ಮಟ್ಟದಲ್ಲಿ ನೋಡ್ಬೇಕು. ಈಗ ಕೇಂದ್ರೀಯ ವಿದ್ಯಾಲಯಗಳಿಗೆ ಪೂರಕವಾಗಿ ಕೇವಲ ಜಿಲ್ಲಾ ಮಟ್ಟದಲ್ಲಿದ್ರೆ ಸರಿ ಹೋಗಲ್ಲ, ತಾಲೂಕು ಮಟ್ಟದಲ್ಲಿ. ಬಟ್ ಎಲ್ಲಾ ತಾಲೂಕುಗಳಿಗೆ ಕೊಡ್ಲಿಕ್ಕೆ ಅಷ್ಟು ಆಗಲ್ಲ. ಇದಕ್ಕೆ ಫೆಸಿಲಿಟಿ ಆಗಿದೆ. ಈ ನಮ್ಮ ಶಾಲೆದು ಆಕ್ಚುಯಲ್ ಆಗಿ ಬೇಸಿಕ್ ಪ್ಲಾನಿಂಗ್ ಬಂದ್ರೆ 4.75 crores. ಎಲ್ಲ ಕಡೆ ಅಷ್ಟೊಂದು ಕೊಡ್ಲಿಕ್ಕೆ ಆಗಲ್ಲ. ಅದಕ್ಕೆ 6,000 ಶಾಲೆಗಳನ್ನ ಪ್ರಾರಂಭ ಮಾಡ್ತಾರೆ. ಆಗಿನ ಪ್ರಧಾನಿಗಳು 2007ರಲ್ಲಿ ಅನೌನ್ಸ್ ಮಾಡ್ತಾರೆ, ಮುಂದಿನ ವರ್ಷದಿಂದ ಪ್ರಾರಂಭ. ಮುಂದಿನ ವರ್ಷ ಆಗಲ್ಲ. 2009-10ರಲ್ಲಿ ಆದರ್ಶ ವಿದ್ಯಾಲಯಗಳು ಯಾವುದೇ ಸ್ವಂತ ಕಟ್ಟಡ ಇಲ್ಲದೆ ಬೇರೆ ಶಾಲೆಗಳಿಗೆ ಅಟ್ಯಾಚ್ ಮಾಡಿ ಆದರ್ಶ ವಿದ್ಯಾಲಯಗಳು ಪ್ರಾರಂಭ ಆಗ್ತವೆ. ಯಾವುದೇ ಒಬ್ಬ ಪರ್ಮನೆಂಟ್ ಫ್ಯಾಕಲ್ಟಿ ಇರಲ್ಲ ಗೌರ್ಮೆಂಟ್ ಇಂದ. 2008 ನಿಮ್ ಶಾಲೆ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದೆ. 2009 ಯಾವುದೇ ಪರ್ಮನೆಂಟ್ ಫ್ಯಾಕಲ್ಟಿ ಇರಲ್ಲ. ಆವಾಗ ಏನ್ ಮಾಡ್ತಾರೆ ಅಂದ್ರೆ, ಆಸ್ಟ್ರಿಚ್ ಅಂತ ಒಂದು ವರ್ಷಕ್ಕೆ ಗುತ್ತಿಗೆ ಆಧಾರದ ಮೇಲೆ ಟೀಚರ್ಸ್ ತರ್ತಾರೆ. ತುಂಬಾ ಚೆನ್ನಾಗಿ ರನ್ನಿಂಗ್ ಆಗ್ತಿರ್ತವೆ. ಬಟ್ ಟೀಚರ್ಸ್ ಈ ಕಡೆ ಬಿಟ್ಟು ಹೋಗೋದು, ಆ ಕಡೆ ಬರೋದು, ಮತ್ತೆ ಪ್ಲಾನಿಂಗ್ ತುಂಬಾ ಇದೆ ಆದರ್ಶ ವಿದ್ಯಾಲಯ. ಇದು ತುಂಬಾ ನಾರ್ಮ್ಸ್ ಇದೆ ಅದ್ರ ಬಗ್ಗೆ. ಆದರ್ಶ ವಿದ್ಯಾಲಯದ್ದು ಆಕ್ಚುಲಿ ನಮ್ಮಲ್ಲಿ ಅಂತಲ್ಲ, ಕರ್ನಾಟಕದ 74 ಶಾಲೆಗಳು ರನ್ನಿಂಗ್ ನಾರ್ಮ್ಸ್ ಅಷ್ಟೊಂದು ಹೇಳಿಕೆಳಂಗೇನಿಲ್ಲ. ಯಾಕೆಂದ್ರೆ ಫ್ಯಾಕ್ಟ್ ಮಾತಾಡ್ಬೇಕು, ಇಲ್ಲದೆಲ್ಲ ಮಾತಾಡ್ಕೋಬಾರ್ದು. ಆದರ್ಶ ಅಂತಂದ್ರೆ ಅದೊಂದು ನೇಮ್, ಅದೊಂದು ಬೇರೆ ನಾರ್ಮ್ಸ್ ಇದೆ. ಸುಮಾರು 100 ಪಾಯಿಂಟ್ಸ್ ಇದೆ ನಾರ್ಮ್ಸ್ ಅದ್ರಲ್ಲಿ. ಯಾವ್ದಾರ SPD ಆಫೀಸ್ ಹೋದಾಗ ಹೇಳ್ತಾರೆ, ನಾನು ಕುಂತು ಕೇಳ್ಬೇಕಾದ್ರೆ ಕೆಲವು ಸಲ ಯಾವ್ದಾರ ವರ್ಕಿಗೆ ಹೋದಾಗ ಅವ್ರು ಹೇಳಿದಾಗ ನಾವು ಟಿಕ್ ಮಾಡ್ಕೊಂಡು ಹೋದ್ರೆ ನಾವಿನ್ನು ಯಾವ ಹಂತದಲ್ಲಿದ್ದೀವಿ ಅಂತ ನೋಡ್ಬೇಕಾಗುತ್ತೆ. ನಾವ್ ಹೇಳ್ತೀವಿ ಈಗ ಏನಾಗ್ತಿದೆ ಅಂತಂದ್ರೆ ಸಂಬಳ ಕೆಲಸ ಮಾಡ್ದಾಗ ಆಗ್ತಿದೆ. ಬಟ್ ತುಂಬಾ ನಾರ್ಮ್ಸ್ ಇದಾವೆ. ಈ ಆದರ್ಶ ವಿದ್ಯಾಲಯಗಳು ಹೆಂಗೆ ಬಿಲ್ಟ್ ಆಗಬೇಕು, ಟೀಚರ್ಸ್ ಹೆಂಗಿರ್ಬೇಕು, ಮಕ್ಕಳು ಹೆಂಗಿರ್ಬೇಕು, ಕ್ವಾಲಿಟಿ ಹೆಂಗಿರ್ಬೇಕು. 2009ರಲ್ಲಿ 10ರಲ್ಲಿ ಆಸ್ಟ್ರಿಕ್ ಅಂತಾರೆ, 1 ವರ್ಷ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಫ್ಯಾಕಲ್ಟಿ ಬಹಳ ಸಮಸ್ಯೆ ಆಗುತ್ತೆ, ಅವ್ರನ್ನೇ ಕಂಟಿನ್ಯೂ ಮಾಡೋದ ಬೇರೆ ಹೇಗಿದೆ. ನೆಕ್ಸ್ಟ್ ಸ್ಟೇಟ್ಗೆ ಸ್ವಲ್ಪ ವಹಿಸ್ತಾರೆ, 50-50 ಇರುತ್ತೆ. ಸೆಂಟ್ರಲ್ ಸ್ಪಾನ್ಸರ್ ಮಾಡೋ ಸೆಂಟ್ರಲ್, ರನ್ನಿಂಗ್ ಮಾಡೋದೆಲ್ಲ ಸ್ಟೇಟ್. 6,000 ಶಾಲೆ ಇದಾವೆ. 6,000 ಶಾಲೆಗಳಿಗೆ ರನ್ನಿಂಗ್ ಮಾಡಲಿಕ್ಕೆ ದೊಡ್ಡ ಸಮಸ್ಯೆ ಆಗುತ್ತೆ. 3,500 ಶಾಲೆಗಳನ್ನ ಎಜುಕೇಶನ್ ಅಲ್ಲಿ ಬ್ಯಾಕ್ವರ್ಡ್ ಏರಿಯಾಗಳಿಗೆ, ಅಂದ್ರೆ ಎಜುಕೇಶನ್ ಅಲ್ಲಿ ಈಗ ಪ್ರತಿ ಸ್ಟೇಟ್ ಇಷ್ಟಿಷ್ಟು ಅಲಾಟ್ ಮಾಡ್ತಾರೆ. ಯಾವುದು ಶೈಕ್ಷಣಿಕವಾಗಿ ಹಿಂದುಳಿದಂತಹ ಜಿಲ್ಲೆ ಮತ್ತು ತಾಲೂಕುಗಳಿಗೆ ಈ ಆದರ್ಶ ಶಾಲೆಗಳನ್ನ ಆಯ್ಕೆ ಮಾಡ್ತಾರೆ. ನಮ್ಮಲ್ಲಿ 74 ಶಾಲೆಗಳು ಬರ್ತವೆ ನಮ್ಮ ರಾಜ್ಯಕ್ಕೆ. ಒಟ್ಟು 3,500 ಶಾಲೆಗಳನ್ನ ಸರ್ಕಾರವೇ ನೇರವಾಗಿ ನೋಡ್ಕೊಳ್ಳುತ್ತೆ. ಇನ್ನ PPP, ಇನ್ನ ಉಳಿದಂತ 2,500 ಶಾಲೆಗಳನ್ನ ಪಬ್ಲಿಕ್ ಪ್ರಾವಿಡೆಂಟ್ ಬಿಟ್ಕೊಡ್ತಾರೆ. ಈಗ ಆಕ್ಚುಲ್ ನನಗೆ ಇವತ್ತು 3,500 ಶಾಲೆಗಳು ಆಸ್ ಯೂಶುವಲ್ ತುಂಬಾ ಚೆನ್ನಾಗಿ ಬಂದಿದ್ದಾವೆ. ಕೆಲವೊಂದು ಪಬ್ಲಿಕ್ ಪ್ರಾವಿಡೆಂಟ್ ಅಲ್ಲಿ ಇರ್ತಕ್ಕಂಥ ಚೆನ್ನಾಗಿದೆ. ಅವನು ಕೂಡ ಕಂಪೇರಿಟಿವ್ಲಿ ನಮಗೆ ಕಂಪೇರ್ ಮಾಡಿ ಅವೇನು ಚೆನ್ನಾಗಿದೆ ಅಂತ ಹೇಳ್ಬೋದು. ಸರ್ಕಾರ ವಹಿಸ್ಕೊಳ್ಳುತ್ತೆ, ರಾಜ್ಯ ಸರ್ಕಾರ.
ನೇಮಕಾತಿನ ಅವರೇ ಮಾಡ್ತಾರೆ. 2013 ನೇಮಕಾತಿ ಆಗುತ್ತೆ ಶಾಲೆಗೆ. 2013 ನಾನು ಬರ್ತೀನಿ, ಮತ್ತೆ ಇಲ್ಲಿ ಕೆಲವು ಶಿಕ್ಷಕರು ಅವಾಗ ಅದೇ ಟೈಮಲ್ಲಿ ಬಂಗಾರಪ್ಪ ಬರ್ತಾರೆ. ಶಾಲೆ ಹೇಗಿತ್ತು ಅವಾಗ? ಶಾಲೆ ತುಂಬಾ ಚೆನ್ನಾಗಿದೆ. ಬಟ್ ಅವ್ರ ಶಾಲೆ ಹೇಗಿತ್ತು ಅಂದ್ರೆ ಶಾಲೆನೇ ಇರಲಿಲ್ಲ. ಆ ಕಡೆ ಒಂದು ರೂಮ್ ಇದೆ ನೋಡೋದು, ಅದು ಆಫೀಸ್ ರೂಮ್ ಇತ್ತು. ಅದ್ರ ಪಕ್ಕ 2 ರೂಮ್ ಇತ್ತು. ಅದು ಸ್ಟ್ರಗಲ್. ನಮ್ಮ ಚಂದ್ರಕೇತ ಸರ್ ಅವಾಗ ECU ಆಗಿತ್ತು. ಇನ್ನು ಬಂದು 2 ದಿನ ಆಗಿತ್ತು. ಶನಿವಾರ ಬಡಿಚಂದ್ರ ಸರ್ ಎಲ್ಲ ಇದ್ರು, ಜಾಯ್ನ್ ಆಯ್ತು ನಾನು. ಸೋಮವಾರ ಚಂದ್ರಕೇತ ಸರ್ ಬಂದು ಅವರ ECU ಆಗಿದ್ರು. ನನಗೆ ಆಕ್ಚುಲಿ ಗೊತ್ತಿಲ್ಲ. ರಂಗಮಂದಿರದಲ್ಲಿ ಕ್ಲಾಸ್ ಮಾಡಿದ್ದೆ ನಾನು. ಪರಿಚಯ ಮಾಡ್ಕೊಟ್ರು, ಯಾರೋ ಬಸವರಾಜ್ ಸರ್ ಅಂತ ಇನ್ನೊಬ್ರು ಇದ್ರು, ಅವ್ರು ಪರಿಚಯ ಮಾಡ್ಕೊಟ್ರು. ಚಂದ್ರಕೇತ ಸರ್ ECU ಆಗಿರಲ್ಲ ಬಂದು, ಸರ್ ಕ್ಲಾಸ್ ಹೆಂಗ್ ನಡೀತೈತೆ ಅಂತಂದ್ರು. ಅವಾಗ ಸ್ವಲ್ಪ ಸಿಟ್ಟು ಜಾಸ್ತಿ ಅನ್ಸುತ್ತೆ ನನಗೆ. ಅವಾಗ ಸ್ವಲ್ಪ ಸರ್ ಬೋರ್ಡ್ ನೋಡ್ರಿ, ಫಸ್ಟ್ ದಯಮಾಡಿ ಒಂದು ಬೋರ್ಡ್ ಹಾಕ್ಸ್ಕೊಡ್ರಿ ನೀವು. ಫಸ್ಟ್ ಬೋರ್ಡ್ ಹಾಕ್ಸ್ಕೊಟ್ರೆ ಎಲ್ಲ ಕ್ಲಾಸ್ ಮಾಡೋದು ಎಲ್ಲ ಇಡೋದು. ಫುಲ್ ಬೋರ್ಡ್ ಏನಿಲ್ಲ, ಎಲ್ಲ ಕೂಗ್ತಿದ್ರು. ಹಂಗ ಬಂದಿರ ಅವ್ರಿಗೆ ಇಲ್ಲ ಸರ್ ಹಂಗಂದ್ರಾಗಲ್ಲ. ಪಕ್ಕದ ಶಾಲೆಗೆ ಹೇಳ್ತೀನಿ ಬೇಕಾದ್ರೆ, ಪಕ್ಕದ ಶಾಲೆಗೆ ಹೇಳ್ತೀನಿ. ಪಕ್ಕದ ಶಾಲೆನಲ್ಲಿ 2 ರೂಮ್ ಸಿಕ್ಕಿವಿ ನಮ್ಗೆ. ನೀವು ಹೇಳ್ತೀನಿ ಅಂತಂದ್ರು. ನಾವು ಹೋಗಿ ನೆಕ್ಸ್ಟ್ ಅಲ್ಲಿರೋ ಟೀಚರ್ಸ್ ಕೇಳಿ, ಸರ್ ನಮ್ಮ ECO ಬಂದಿದ್ರು, ಗೊತ್ತಿಲ್ಲ ಯಾರು ಅಂತ. ಈಗ ಹೇಳಿದ್ರು ನೀವು ಶಾಲೆನಲ್ಲಿ 2 ರೂಮ್ ಕೊಡ್ಬೇಕಂತ ನೋಡ್ರಿ ಅಂತ. ಅವ್ರು ಹೇಳಿ ಅದೇ ಕೊಟ್ಟ ತಕ್ಷಣ 2 ರೂಮ್ ಅವರು ಅಲಾಟ್ ಮಾಡ್ಕೊಡ್ತೀವಿ. ಬಟ್ ನಮ್ಮಲ್ಲಿ ಎಷ್ಟು ಶಾಲೆಗಳು, ಎಷ್ಟು ಕ್ಲಾಸ್ ಗ್ರೇಡ್? 5 ತರಗತಿ. 2 ರೂಮ್ ಅವ್ರು ಕೊಟ್ರು. ಒಂದು ತಿಮ್ಮಪ್ಪ ಮುಖ್ಯ ಇದೆ ನೋಡ್ರಿ, ಅಲ್ಲೊಂದು ಗದ್ದಿಗೆ ಇದೆ ನೋಡ್ರಿ, ಆ ಗದ್ದಿಗೆ ಅದೇ ಶಾಲೆ. ಇನ್ನೊಂದು ಇದು ಆಡಿಟೋರಿಯಂ ಇದೆ ನೋಡ್ರಿ, ರಂಗಮಂದಿರ. ಆದ್ರೆ ಹಿಂದ್ಗಡೆ ಒಂದು ವೇಸ್ಟ್ ಪ್ಲೇಸ್ ಇದೆ, ಅದೊಂದು. ಅವೇ ಶಾಲೆಗಳು. ಪ್ರತಿದಿನ ಬೆಳಗ್ಗೆ ಬಂದ ತಕ್ಷಣ ಒಂದು ಬೋರ್ಡ್ ಇಟ್ಕೊಂಡು ಹೋಗ್ಬೇಕು. 2 ಮಕ್ಕಳನ್ನ ಕರ್ಕೊಂಡು ಅವ್ರನ್ನ, ಅವಾಗ ಇದ್ದರೆ 3 ಜನ ಟೀಚರ್ಸ್, ಓನ್ಲಿ 3 ಮೆಂಬರ್ಸ್. ನಾನೊಬ್ರು, ಇವರೊಬ್ರು, ಅವ್ರ ಕನ್ನಡ ಮೇಡಮ್ ಅವರೊಬ್ರು, ಇಂಗ್ಲಿಷ್ ಮೇಡಮ್ ಆಗಿದ್ರು, ಅವ್ರು ಮೆಟರ್ನಿಟಿ ಲೀವ್ ಇದ್ದರೆ 3 ಜನ. ಕ್ಲಾಸ್ ಎಷ್ಟೇ ಹೇಳ್ರಿ? 5 ಕ್ಲಾಸ್. ಈಗ ಅವ್ರದ್ದು ಇಲ್ಲಿಂದ ಹೋಗ್ತಿದ್ರೆ ಹೇಳಲೇಬೇಕಾದ್ರು. ಅವಾಗೇ ಫಸ್ಟ್ ಡಿವೈಡ್ ಮಾಡ್ಕೊಂಡ್ಬಿಡ್ತಿದ್ದೆ ಬೆಳಿಗ್ಗೆ ಮಾರ್ನಿಂಗ್. ಅವಾಗಿಂದಲೇ ಅವ್ರು ಬಹಳ ಕ್ಲೋಸ್. ಬೆಳಿಗ್ಗೆ ಮಾರ್ನಿಂಗ್ ಬಂದ್ಬಿಡೋರು, ಸರ್ 5 ಕ್ಲಾಸ್ ಇದ್ದಾರೆ, 5 ಕ್ಲಾಸ್ ಮ್ಯಾನೇಜ್ ಮಾಡೋರು. 2 ಕ್ಲಾಸ್, ಅವ್ರ 2 ಕ್ಲಾಸ್ ಹೊರಗೆ, ನಾವು 2 ಕ್ಲಾಸ್ ಹೊರಗೆ, ಮೇಡಮ್ ಅದೊಂದು ಕ್ಲಾಸ್ ಬಿಟ್ಬಿಟ್ಟು. ಕ್ಲಾಸ್ ಅಂದ್ರೆ ಇಲ್ಲಲ್ಲ, ಈ ಕಡೆ ಒಂದು ಕ್ಲಾಸ್ ಇರೋದು, ಇಲ್ಲಿ ರಂಗಮಂದಿರ ಆ ಕಡೆ ಇನ್ನೊಂದು ಪ್ರಾಥಮಿಕ ಶಾಲೆ ಒಂದು ರನ್ ಆಗ್ತಿರೋದು, ಈ ಕಡೆ ಒಂದು ರನ್ ಆಗ್ತಿರೋದು. ಇದ್ದರೆ 3 ಜನ ಅವರು ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ಸ್. ಅಂದ್ರೆ ಬಹಳ ಡಿಫಿಕಲ್ಟ್ ಸಿಚುವೇಶನ್ ಹಂಗೆ ಇತ್ತು. ಒಮ್ಮೆ ಭಾನುವಾರ ಕ್ಲಾಸ್ ಮುಗಿತ್ತು, ಸೋಮವಾರ ಬಂದಿದ್ದೀವಿ. ಆಫೀಸ್ ರೂಮ್ ಅಲ್ಲಿ ಮುಂದ್ಗಡೆ ದನಗಳು ಬಂದೆಲ್ಲ ಸಗಣಿ ಇಟ್ಟಿದ್ರು. ಅವಾಗ 4 ಜನ ಕರೆದು ಗಲಾಟೆ ಮಾಡಿದ್ರು. ಸಗಣಿಗೆ ಯಾರು ಬಾಚಿಕ್ಕೆ ಯಾರು ಇರಲಿಲ್ಲ, ಗೊತ್ತಿರಲಿಲ್ಲ. ಹಿಂಗೆ ಬಳದಂತಾಗೆ ನೀರು ಹಾಕ್ಸಿದ್ರು. ಅವಾಗ ಹೇಳಿದ್ರು, ಆಗಲ್ಲ ಸರ್, ಹಂಗೆಲ್ಲ ನೀವು ಹೇಳಿದ್ರಾಗಲ್ಲ. 4 ಸಲ ಹೇಳಿದ್ರು, ಅವ್ರು ಹೇಳಿದ್ರು ಸರ್ ಲೋಕಲ್ ಆಗಿತ್ತು, ಸ್ವಲ್ಪ ಪರಿಚಯ ಜಾಸ್ತಿ ಇತ್ತು, ಕೆಲವ್ರಿಗೆ ಹೇಳಿದ್ರು. ಅವಾಗಿಂದ ಸ್ವಲ್ಪ ಕಂಟ್ರೋಲ್ ಆಯ್ತು. ಇದು ಬೇಸಿಕ್ ಪ್ರಾಬ್ಲಮ್ಸ್ ಹೇಳ್ತಿರೋದು. ಅದಾದ್ಮೇಲೆ ರೆಗ್ಯುಲರ್ ಕ್ಲಾಸಸ್ ಎಲ್ಲ ರನ್ನಿಂಗ್ ಆದ್ರು. ಎಲ್ಲಾ ಕ್ಲಾಸ್ಗಳು ಚೆನ್ನಾಗಿ ರನ್ನಿಂಗ್ ಆಗಿದ್ದು. ಎಲ್ಲ ಮಕ್ಕಳೆಲ್ಲ ಇವಾಗಲೇ ಸ್ವಲ್ಪ ಬಹಳ ಬೇಸ್ ಅನ್ನಿಸ್ತಾ ಇದೆ. ಇದ್ದರೆ 3 ಜನ ಟೀಚರ್ಸ್ ಅವಾಗ. ಇದ್ದರೆ 3 ಜನ ಮಕ್ಕಳು ಅಂದ್ರೆ ಅಷ್ಟೇನೆ. ಕರೆಕ್ಟಾಗಿ 9:30 ಕರೆಕ್ಟ್ ಆಗಿರೋದು, ಕರೆಕ್ಟ್ ಪ್ರೇಯರ್, ಕರೆಕ್ಟ್ ಬೆಲ್. 4:30 10th ಮಕ್ಕಳು ಹೋಗ್ತೀನಿ. 10th ಮಕ್ಕಳು ಹೇಳ್ತೀರಾ ಸರ್ ಬಸ್ ಇಲ್ಲ, ಅದಿಲ್ಲ. ಅವ್ರು ಕೇಳ್ರಿ, ಇವರು ಇದ್ದಾರೆ ಬಂಗಾರಪ್ಪ ಸರ್, ನೆಕ್ಸ್ಟ್ ಮಾತಾಡ್ಬೇಕು ಹೇಳ್ತಾರೆ. ಅವ್ರು ಫ್ಯಾಕ್ಟ್ ಹೇಳ್ತಾರೆ ಅಷ್ಟೇ, ಹಿಂದಿರೋದೇನು ಹೇಳಕ್ಕಲ್ಲ. ಇಟ್ಸ್ ಅ ಫ್ಯಾಕ್ಟ್. ಫ್ಯಾಕ್ಟ್ ಹೇಳ್ತಾರೆ. ಫ್ಯಾಕ್ಟ್ ಹೇಳಕ್ಕೆ ತಪ್ಪೇನಾಗಿದೆ? ಎಷ್ಟು ಸರ್ ಅವಾಗ? 5:30 6 ಗಂಟೆ ಆಗ್ತಿಲ್ವ ಸರ್? 6 ಗಂಟೆ ಆಗಿದೆ. ಎಲ್ಲೆಲ್ಲಿಂದ ಬರೋದು ಸರ್? ಸ್ಟ್ರಗಲ್ ಇತ್ತು ಅದನ್ನು. ಅವ್ರೇನು ಯಾರು ಅಲ್ಲ, ರಂಗನಪೇಟೆಯಿಂದ ಹುಡುಗರು ಬರೋದು, ರಂಗನಪೇಟೆ ದಾಟಿ ಹುಡುಗರು ಬರೋದು. ಆ ಬ್ಯಾಚ್ ಎಷ್ಟು ಸರ್? 4 ಜನ IIT ಕಾನ್ಪುರ ಪ್ಲಸ್ ಸಿಕ್ತು. IIT ಎಕ್ಸಾಮ್ ನಮಗೆ ಒಂದು ಹೆಮ್ಮೆ. ನಾ ಯಾವುದೋ ವರ್ಕರ್ ಇದ್ದಾಗ ಇವತ್ತಿಗೂ ಕೂಡ ನಮ್ಮನ್ನ ಐಡೆಂಟಿಫೈ ಮಾಡ್ತಾರೆ ಅಂತಂದ್ರೆ ಬಿಕಾಸ್ ಆಫ್ ಸ್ಟೂಡೆಂಟ್ಸ್ ಇಂದಲೇ ಐಡೆಂಟಿಫೈ, ಬೇರೆ ಯಾರಿಂದಲಲ್ಲ. ಯಾವುದೋ ಒಂದು ವರ್ಕಿಗೆ ಹಾಕಬೇಕಂದ್ರೆ ಅವ್ರ ಶಾಲೆನಲ್ಲಿ IIT 4 ಜನ ಸೆಲೆಕ್ಟ್ ಆಗಿದ್ದಾರೆ ಅಂತ ಗೊತ್ತಾದ್ಮೇಲೆ ಫೋನ್ ಮಾಡಿದ್ರು. ಸಚಿನ್ ಇವರು ನಾವು ಕ್ಲಾಸ್ ಮಾಡ್ತೀವಿ ಅಂತಲ್ಲ, ಅವ್ರ ಶಾಲೆ 4 ಜನ IIT ಸೆಲೆಕ್ಟ್ ಆಗಿದಾರಂತೆ. ಅವ್ರದ್ದೆಲ್ಲ ಇನ್ಫಾರ್ಮೇಶನ್ ಕಾರ್ಡ್ ಬೋರ್ಡ್ ಅಲ್ಲಿ ಹಾಕಿದ್ದಾರೆ. RMSA ಆಫೀಸಲ್ಲಿ ನಮ್ಮ ಶಾಲೆದು ಫೈಲ್ ನಂಬರ್ 61 ಒಂದು ಫೈಲೇ ಇದೆ ನಮ್ಮ ಶಾಲೆದೊಂದು. ಇಲ್ಲಿ ಮಕ್ಕಳು ಮಾಡಿದ ಅಚೀವ್ಮೆಂಟ್ ಇವತ್ತಿಗೂ ಈ ಶಾಲೆಗೆ ಒಂದು ನೇಮ್ ಇದೆ. ಅದಾದ ಒಂದು 4 ವರ್ಷ ಆದ್ಮೇಲೆ
ನಾವಿಲ್ಲಿ ಹೊಸದಾಗಿ ಅಪಾಯಿಂಟ್ ಆಗಿ ಬಂದಾಗ ರಾಮಾಂಜನೇಯ ಸರ್ ಅಂತ ಇದ್ರು. ನಮಗೆ DDP ಆಗಿದ್ರು, ನಮ್ಮ ಅಪಾಯಿಂಟ್ಮೆಂಟ್ ಅಥಾರಿಟಿ ಅವರು. ಸೊ ಅವ್ರು ಯಾವ್ದೋ ಒಂದು ಫಂಕ್ಷನ್ ಹೇಳಿದ್ರು, ಆದರ್ಶ ವಿದ್ಯಾಲಯ ವಜ್ಜಲ್ನ ನೋಡಿ ಕಲೀರಿ ಅಂತ ಹೇಳಿದ್ರು. ಎಷ್ಟು ಮಟ್ಟಿಗೆ ನೋಡಿ ಕಲಿಬೇಕೇನೋ ಗೊತ್ತಿಲ್ಲ ನನಗೆ. ಅವ್ರು ಅಲ್ಲಿ ಹೇಳಿದ್ರು, ಆದರ್ಶ ವಿದ್ಯಾಲಯ ವಜ್ಜಲ್ನ ನೋಡಿ ಕಲೀರಿ. ಅಷ್ಟು ದೊಡ್ಡ ಫಂಕ್ಷನ್ ಅಲ್ಲಿ ರೇಜು ಸರ್ ಇದ್ರು, IAS ಆಫೀಸರ್. ಅಲ್ಲೊಂದು ಸ್ವಲ್ಪ ನೋಡಿ ಕಲೀರಿ, ಶಿಕ್ಷಕರಾಗಿದ್ದಾರೆ, ವಿದ್ಯಾರ್ಥಿಗಳಾಗಿದ್ದಾರೆ, ಎಷ್ಟು ಅಚೀವ್ಮೆಂಟ್ಸ್ ಆಗಿದೆ. ಒಮ್ಮೆನೂ ಕೂಡ 6-7 ಇಯರ್ಸ್ ಆಗಿದೆ, 8 ಇಯರ್ಸ್ ನಮ್ದು. ಬಂಗಾರಪ್ಪ ಸರ್ ನಮ್ದು ಮತ್ತೆ ಇನ್ನೊಂದು ಏನ್ ಮಾಡ್ತಿದ್ವು ಅಂತಂದ್ರೆ, ಕ್ಲಾಸಸ್ ಡಿವೈಡ್ ಮಾಡೋದು ಅಷ್ಟೇನೆ. ನಾವ್ ಎಷ್ಟು ಇದನ್ನ ಮಾಡ್ತೀವೋ ಅವ್ರು ಹಂಗೆ ಇದ್ರು. ಸೊ ಅದಕ್ಕೆ ಖುಷಿ ಆಗ್ಬಿಡಿ, ಆಯ್ತಪ್ಪ ನೀನು ಬೆಳಿಗ್ಗೆ ತಗೊಂಡ್ಬಿಡಪ್ಪ, ನಾವು ಮಧ್ಯಾಹ್ನ ತಂದ್ಬಿಡ್ತೀವಿ. ಅವ್ರು ಬೆಳಿಗ್ಗೆ ಒಂದು ಸೆಷನ್, ಅವರಿಗೆ ಬೆಳಿಗ್ಗೆ ಮಾರ್ನಿಂಗ್ ಸೆಷನ್ ಅವ್ರದ್ದು, ಆಫ್ಟರ್ನೂನ್ ಸೆಷನ್ ನಮ್ದು ತಗೊಂಡ್ಬಿಡ್ತಿದ್ರು. ಮತ್ತೆ ಯಾಕಪ್ಪ ನೀನ್ ಮತ್ತೆ ಇಲ್ಲಿ ಬರೋದು, ನಾ ಅಲ್ಲಿಗೆ ಹೋಗೋದು, ಎಲ್ಲ ಸರಿ ಹೋಗಲ್ಲ. ಒಂದು ಸೆಷನ್ ಅವ್ರಿಗೆ ಬಿಟ್ಬಿಡ್ತಿದ್ದು, ಒಂದು ಸೆಷನ್ ಅವ್ರಿಗೆ. ಅವ್ರ ಬಗ್ಗೆ ಬಹಳ ಒಳ್ಳೆ ಅಭಿಪ್ರಾಯ ಇದೆ. ಆ ಅಭಿಪ್ರಾಯ ನಮ್ಮಿಂದ ಬಂದಿದ್ದಲ್ಲ, ಅದು ನಿಮ್ಮಿಂದಲೇ ಬಂದಿರೋದು. ಇವತ್ತು ಅವ್ರು ಹೋಗ್ತಿದ್ದಾರೆ ಅಂತ ಹೊಗಳಿಕೆ ಏನು ಬೇಕಾಗಿಲ್ಲ, ಮತ್ತೊಬ್ಬರಿಗೆ ಸುಮ್ಮನೆ ಹೊಗಳಿಕೆ ಅವಶ್ಯಕತೆ ಇಲ್ಲ. ಕೆಲವರು ಹೇಳ್ತಾರೆ, ನಾ ಅಲ್ಲಿದ್ದಾಗ ಹಂಗ್ ಮಾಡಿದ್ದೆ, ನಾ ಇಲ್ಲಿದ್ದಾಗ ಹಿಂಗ್ ಮಾಡಿದ್ದೆ, ಮತ್ತೆಲ್ಲೋ ಒಂದ್ ಕಡೆ ಹಂಗ್ ಮಾಡ್ತೀನಿ. ಬಂಗಾರಪ್ಪ ಸರ್ ಹೇಳ್ತಾರೆ, ಈಗ ಎಂದು ಹೇಳಿಲ್ಲ ನನಗೆ, ನಾನು ಸುಮ್ಮನೆ ಕೇಳ್ತೀನಿ. ಅಲ್ಲ ಸರ್, ನೀವೊಬ್ರು, ನಾನು ಈಗ ಹೇಳ್ತೀನಿ ಅವ್ರಿಗೆ ನಗ್ತಾ, ನೀವು 5 ವರ್ಷ ಆದ್ಮೇಲೆ ಬೇರೆ ಸ್ಕೂಲ್ಗೆ ಹೋಗ್ಬೇಡ್ರಿ, ನಮ್ಮ ಶಾಲೆಗೆ ಬರ್ರಿ. ಅದು ಆಸೆನೋ ಅತಿ ಆಸೆನೋ ದುರಾಸೆನೋ ಗೊತ್ತಿಲ್ಲ. ನೀವು ಮತ್ತೆಲ್ಲೋ ಬೇಡಪ್ಪ, ನೀನು ಮತ್ತೆ ನಮ್ಮ ಶಾಲೆಗೆ ನಮ್ಗೆ ಬಹಳ ಕ್ಲೋಸ್ ಇದೆ ನಾವು ಇಬ್ಬರು. ನೀವು ಎಲ್ಲೋ ಹೋಗ್ಬೇಡ್ರಿ, ಮತ್ತೆ ನಮ್ಮ ಶಾಲೆಗೆ 5 ವರ್ಷ ಕಂಪ್ಲೀಟ್ ಆದ್ಮೇಲೆ ನಮ್ಮ ಶಾಲೆಗೆ ಬರ್ರಿ. ನೀವು ಅವಶ್ಯಕತೆ ವೆರಿ ನೀಡ್, ತುಂಬಾ ನೀಡ್ ಇದೆ. ಶಿಕ್ಷಕರೆಲ್ಲ ಎಲ್ಲರೂ ಶಿಕ್ಷಕರಪ್ಪ, ಗುರುಗಳು ಮಾತ್ರ ಕಡಿಮೆ ಅಷ್ಟೇನೆ. ಅದಕ್ಕೆ ನಮ್ಮಲ್ಲಿ ಹಿಂದಿನ ಕಾಲದಲ್ಲಿ ಏನಂತ ಹೇಳೋರು ಅಂದ್ರೆ, ಗುರು ಅಂತಲೇ ಕರಿತಿದ್ದು. ಈಗೆಲ್ಲ ನಾವೆಲ್ಲ ಏನಾಗ್ಬಿಟ್ಟಿದ್ವಿ, ಶಿಕ್ಷಕರಾಗ್ಬಿಟ್ಟಿದ್ವಿ. ಮಕ್ಕಳಿಗೆ ಶಿಕ್ಷೆ ಕೊಡೋದು, ಶಿಕ್ಷಕ ಗುರುವಿಗೂ ಸ್ವಲ್ಪ ವ್ಯತ್ಯಾಸ ಇದೆ. ಗುರು ಅನ್ನೋದು ಒಂದು ಅರ್ಥದಲ್ಲಿ ಜಾಸ್ತಿ. ನಾನು ಅವ್ರನ್ನ ಬಂಗಾರಪ್ಪ ಯಾವತ್ತೂ ಕೂಡ ಗುರು ಅಂತಲೇ ಕರೆಯೋದು. ಏನ್ರಿ ಗುರುಗಳೇ, ಅದೊಂದು ಅವ್ರಿಗೊಂದು ಬೆಲೆ, ಅವ್ರ ಬೆಲೆನೇ ಅದು, ಒಂದು ಗುರುಗಳು ಅನ್ನೋದು. ಇವತ್ತು ಅವರು ಇಲ್ಲಿದ್ದಾರೆ, ಮತ್ತೆ ನಾಳೆ ಇನ್ನೊಂದು ಶಾಲೆಗೆ ಹೋಗ್ತಾರೆ, ಮತ್ತೆ ಇನ್ನೊಂದು ಆಫೀಸ್ಗೆ ಹೋಗ್ತಾರೆ, ಇನ್ನು ಮೇಲೆ ದರ್ಜೆಗೆ ಹೋಗ್ತಾರೆ. ಎಲ್ಲೇ ಹೋದ್ರು ಕೂಡ ಕ್ಯಾಶುವಲ್ ನಾವು ಹೇಳೋದಿಲ್ಲ. ಯಾಕೆಂದ್ರೆ ಅವ್ರು ಮತ್ತೆ ಶಾಲೆಗಳಿಗೆ ಹೋದ್ರು ಕೂಡ ಇದೇ ತರ ಇರ್ತಾರೆ. ಕೆಲವರು ಹೇಳ್ತಾರೆ, ಇಲ್ಲ ಸರ್, 5 ವರ್ಷ ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಮಾಡಿ ಆದ್ಮೇಲೆ ನಮಗೆ ಶಾಲೆನಲ್ಲಿ ಹೋಗಿ ಪಾಠ ಮಾಡ್ಲಿಕ್ಕೆ ಆಗಲ್ಲ. ಇವತ್ತು ಅವ್ರು ಇವಾಗಲೂ ಮಾತಾಡ್ಸಲ್ಲ ಹೇಳ್ತಾರೆ, ಸರ್ ಯಾವಾಗಲೇ ಇರಲಿ, ಐ ಆಮ್ ಎ ಟೀಚರ್, ನಾನು ಮಾತ್ರ ಟೀಚರ್, ನಾನು ಮತ್ತೆ 5 ವರ್ಷ, ನಾನು ಬೇಕಾದ್ರೆ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ, 5 ವರ್ಷ ಅಲ್ಲ, 5-10 ವರ್ಷ ಅಲ್ಲ, ಮುಂದೊಂದಿನ HM ಆದ್ರೂ ಕೂಡ, ಮತ್ತೊಂದೇ ಇದಕ್ಕೋದ್ರು ಕೂಡ ಅವ್ರು ಮತ್ತೆ ಟೀಚರ್ ಆಗೇ ವರ್ಕ್ ಮಾಡೋದು. ನಾವು ಇದುವರೆಗೂ ಒಂದು ಮಾತು ಹೇಳಿಲ್ಲ ನೋಡ್ರಿ ಅವರಿಗೆ. ಸರ್ ಅವರೇ ಹೇಳ್ತಾರೆ, 6ನೇ ತರಗತಿಯಿಂದ ಹಿಡಿದು 6ನೇ ತರಗತಿ ಮಕ್ಳು ಯಾವ ಅಂತಲೇ ಗೊತ್ತಿಲ್ಲ, 6ನೇ ತರಗತಿಯಿಂದ 10ನೇ ತರಗತಿವರೆಗೂ ಒಂದು ದಿನ ಯಾವುದೇ ಒಂದು ಕೆಲಸನ ನಾವೇನು ಹೇಳಕ್ ಹೋಗಿಲ್ಲ. ಅವರಾಗೆ ಇಂಡಿವಿಜುವಲ್ ಆಗಿ ನೋಟ್ಸ್ಗಳನ್ನ ರೆಫರ್ ಮಾಡ್ಲಿಕ್ಕೆ ಆಗ್ತಾರೆ. ನಾವು ನಿಮಗೆ ಶಾಲೆನಲ್ಲಿ ಹೇಳ್ತಿರ್ತೀವಿ ಆಟೋಮೆಟಿಕ್, ನೋಡಿ ಬಂಗಾರಪ್ಪ ಸರ್ ಹಾಕಿದ್ದಾರೆ, ಓದ್ ಕೇಳ್ರಿ. ಅವ್ರು ನಮ್ಮ ಶಾಲೆನಲ್ಲಿ ಇಲ್ಲ, ಇವಾಗೇನಿಲ್ಲ. ಮತ್ತೆ ಏನಾದ್ರು ಕೆಲಸ ಇತ್ತು ಅಂತಂದ್ರೆ ಜಾಸ್ತಿ ಏನು ಹೇಳೋದೇನು ಬೇಡ, ಸರ್ ಸ್ವಲ್ಪ ಸ್ಕೂಲಿಂದ ಏನೋ ವರ್ಕ್ ಇತ್ತು ಸರ್, 10 ನಿಮಿಷ ಹಿಂಗೆ ಮಾಡ್ಕೊಡ್ರಿ ಅಂದ್ರೆ ಮತ್ತೆ ಇನ್ನೊಂದ್ಸಲ ಕೇಳಕ್ ಹೋಗಲ್ಲ. ಇನ್ನೊಂದ್ಸಲ ಫೋನ್ ಮಾಡಿ, ಸರ್ ಎಲ್ಲಿದ್ದೀರಾ ಏನು, ಮತ್ತೆ ಇನ್ನೊಂದ್ಸಲ ಕೆಲವು ಸಲ ಹೇಳ್ತಾರೆ, ಸರ್ ಏನಾದ್ರು ಸ್ಕೂಲಲ್ಲಿ ಏನಾದ್ರು ಡಾಕ್ಯುಮೆಂಟ್ ಏನಾದ್ರು ತಗೊಂಡು ಹೋಗಿದ್ರೆ ನೀವೇನು ಯಾರು ಹೋಗ್ಕೋಬೇಡ್ರಿ, ಶಿವಣ್ಣನ ಕಳ್ಸ್ಕೋಬೇಡ್ರಿ, ನಾನು ಗುರುವಾರ ಹೋಗ್ತೀನಿ ಸರ್, ನನ್ನ ಕಡೆ ಕೊಟ್ಟು ಕಳ್ಸಿ. ಮೊನ್ನೆ ಯಾವ್ದೋ ಒಂದು ವರ್ಕ್ ಇತ್ತು ಅಂತ ಹೇಳಿದ್ರೆ ಅವರೇ ಬಂದಿಲ್ಲ ಕುಂತು ಮಾಡ್ಕೊಟ್ಟು ಹೋಗ್ತಾರೆ. ಶಾಲೆ ಅನ್ನೋದು ಅಭಿಮಾನ ಇನ್ನೂ ಬಹಳ ಇದೆ ಒಳಗಡೆ ಒಳಗೆ. ಶಾಲಾಭಿಮಾನ ಮಧ್ಯದಿಂದನೂ ಅಷ್ಟೇನೆ. ಅವಾಗೆಲ್ಲ ನೋಡಿದ್ರೆ ಆ ಶಾಲೆಗಳು ಆ ಮೂಲೆ ಈ ಮೂಲೆನಲ್ಲೆಲ್ಲ ಕ್ಲಾಸ್ ಮಾಡ್ಕೊಂಡು ಆಮೇಲೆ ಈ ಬಿಲ್ಡಿಂಗ್ ಮೈಂಡ್ ನಾವೆಲ್ಲ ಅವಾಗೆಲ್ಲ, ಇವಾಗ ಇವರೆಲ್ಲ ಬಂದ್ಮೇಲೆ ಫುಲ್ ಫ್ರೀ ಆಗಿದ್ದೀವೋ ಇಲ್ಲ ಸೋಂಬೇರಿಗಳಾಗಿದೆಯೋ ಗೊತ್ತಿಲ್ಲ. ಇವ್ರು ಯಾರೋ ನಮಗೆ ಇವ್ರು ಬಂದ್ರು, ವಿಲ್ಪಾಟ್ ಸರ್ 2017 ಆಗಸ್ಟ್ ಅಂತ ಅಲ್ಲ ಸರ್, 2017 ಇವರಿಬ್ರು ಬಂದ್ರು. ಇವರಿಬ್ರು ಬಗ್ಗೆನೂ ಸ್ವಲ್ಪ ಹೇಳಬೇಕಾಗುತ್ತೆ. ಯಾಕೆಂದ್ರೆ 2018 ಈ ಮೇನಲ್ಲಿ ಯಾವ್ದೋ ವರ್ಕ್ಶಾಪ್ ಅಲ್ಲಿ ಇದ್ದಾಗ ಎಲ್ಲಾ ಶಾಲೆಗಳಿಂದ ಒಂದೇ ಕಂಪ್ಲೇಂಟ್ ಬಂದಿತ್ತು. 2017ರಲ್ಲಿ ಎಲ್ಲಾ ಶಾಲೆಗಳಿಗೆ 3 PCM ಬಂದಿದ್ದಾರೆ ಸರ್, ಎಲ್ಲಾ ಕಡೆ ಗಲಾಟೆ ಸಿಲೆಬಸ್ ಹಂಚಿಕೆಯಲ್ಲಿ. ರವಿಕುಮಾರ್ ಸರ್ ಹೇಳಿದ್ರು, ಸ್ವಲ್ಪ ಹೇಳಪ್ಪ ನಿಮ್ ಶಾಲೆದ ಏನಪ್ಪ ಪರಿಸ್ಥಿತಿ ಅಂತ. ಅವಾಗ ನಮ್ಮ ಶಾಲೆದ ಏನು ಪರಿಸ್ಥಿತಿನೇ ಇಲ್ಲ ಸರ್ ಅಂತ. ಬಹಳ ಚಿಕ್ಕವರಾದ್ರೂ ಕೂಡ ಈಗ ಎಲ್ಲಾ ಕೆಲಸ ಮಾಡ್ತಾರೆ, ಪ್ರತಿಯೊಂದು ಕೆಲಸನೇ, ಪ್ರತಿಯೊಂದನ್ನು ಅವರೇ ನೋಡ್ಕೊಂಡು ಕಲಿತರು, ಮತ್ತೆ ಅಷ್ಟು ಕೇಳಿ ಕಲ್ತ್ಕೊಂಡ್ರು, ಅವರೇ ಕಲ್ತ್ಕೊಂಡ್ರು. ಇವ್ ನಮ್ಗೆ ಹೇಳ್ಕೊಡ್ತಾರೆ, ಸರ್ ಅದನ್ನು ಸ್ವಲ್ಪ ನೋಟ್ ಮಾಡೋಣ ಸರ್, ಇದು ಮಾಡೋಣ ಸರ್. ಅಪ್ರಿಶಿಯೇಟ್ ಮಾಡ್ಬೇಕಾಗುತ್ತೆ ಕೆಲವೊಂದು ವಿಚಾರಗಳನ್ನ. ಶಾಲೆ ಅಂತಂದ್ಮೇಲೆ ಕೇವಲ ಬರೀ ಪಾಠ ಪ್ರವಚನಗಳು ಮಾಡೋದಲ್ಲ, ಮುಖ್ಯ ಶಿಕ್ಷಕರಿಗೆ ಅವ್ರದೇ ಆದ ಕೆಲವೊಂದು ಅಡಚಣೆಗಳಿರ್ತವೆ. ಎಲ್ಲವನ್ನೂ ನಿವಾರಿಸಲಿಕ್ಕೆ ನಾವೆಲ್ಲ ಶಿಕ್ಷಕರನ್ನ ಕೈ ಜೋಡಿಸ್ಬೇಕು. ಕೈ ಜೋಡಿಸಿದಾಗ ಅಷ್ಟೇನೆ ಶಾಲೆ ಒಂದು ಲೆವೆಲ್ಗೆ ಇಂಪ್ರೂವ್ ಆಗ್ಲಿಕ್ಕೆ ಸಾಧ್ಯ.
ನಾವೆಷ್ಟೇ ಏನೇ ಹೇಳಿದ್ರು ಕೂಡ ನಾನು ಬಂಗಾರಪ್ಪನವರಿರ್ಲಿ ಇವರಿರ್ಲಿ ಮತ್ತೊಬ್ಬರಿರ್ಲಿ ಎಲ್ಲಾ ಶಿಕ್ಷಕರು ಚೆನ್ನಾಗಿ ನೋಡ್ಕೊಂತಿರ್ತಾರೆ. ಯಾರ ಬಗ್ಗೆ ಎಷ್ಟೇ ಹೇಳಿದ್ರು ಕೂಡ ನಾ ಏನು ಹೇಳೋದೇ ಬೇಡ. ಯಾಕೆ ಹೇಳೋದು ಬೇಡ ಹೇಳ್ರಿ, ಸ್ವತಃ ನೀವೇ ನೋಡಿರ್ತೀರ. ಬಂಗಾರಪ್ಪ ಸರ್ ಏನು ಅಂತಂದ್ರೆ ಬಂಗಾರಪ್ಪ ಸರ್ ಏನು ಅಂತ ಸತೀಶ್ ಹೇಳೋದ ಅವಶ್ಯಕತೆ ಇಲ್ಲ. ವಿರೂಪಾಕ್ಷಪ್ಪ ಏನು ಅಂತಂದ್ರೆ ವಿರೂಪಾಕ್ಷಪ್ಪ ಏನು ಅಂತ ನಾನು ಹೇಳೋ ಅವಶ್ಯಕತೆ ಇಲ್ಲ, ಬಳಿಚಕ್ ಸರ್ ಹೇಳೋ ಅವಶ್ಯಕತೆ ಇಲ್ಲ, ನಮ್ಮ ಹೆಡ್ ಹೇಳೋ ಅವಶ್ಯಕತೆ ಇಲ್ಲ, ಚಂದನ್ಕೆರೆ ಸರ್ ಹೇಳೋ ಅವಶ್ಯಕತೆ ಇಲ್ಲ. ಸ್ವತಃ 6 ವರ್ಷ 5 ವರ್ಷ 4 ವರ್ಷ 3 ವರ್ಷ ನೀವೇ ಅನುಭವಿಸಿರ್ತೀರ. ಸರ್ ಹೇಗೆ ಮಾಡ್ತಿದ್ರು, ಕ್ಲಾಸ್ ಅಷ್ಟೇ ಮಾಡ್ತಿದ್ರ, ಕ್ಲಾಸಲ್ಲಿ ಏನ್ ಮಾಡ್ತಿದ್ರು, ಯಾರಾದ್ರೂ ಹೇಳ್ಬೇಕಾ? ನಾನು ಹೇಳ್ಬೇಕಾ ನಿಮಗೆ ಬಂಗಾರಪ್ಪ ಸರ್ ಹಿಂಗೆ, ಬಂಗಾರಪ್ಪ ಸರ್ ಹಂಗೆ, ಬಂಗಾರಪ್ಪ ಸರ್ ಹಿಂಗೆ ಅಂತ ಏನ್ ಹೇಳೋದೈತೆ? ಬಂಗಾರಪ್ಪ ಸೇರ್ ಏನು ಅಂತ ನಾನು ಹೇಳಲಿಕ್ಕೆ ಜಾಸ್ತಿ ನನಗಿಂತ ಜಾಸ್ತಿ ನಿಮ್ ಜೊತೆ ಇಂಟ್ರಾಕ್ಟ್ ಮಾಡಿರ್ತಾರ. ನಮ್ ಜೊತೆ ಏನ್ ಮಾತಾಡಿರ್ತಾರೆ, ಕ್ಯಾಶುವಲ್ ಆಗಿ ಮಾತಾಡಿರ್ತೀವಿ, ಪರ್ಸನಲಿ ಸಪರೇಟ್ ಸಿಗ್ತಾ ಮಾತಾಡಿರ್ತೀವಿ. ಅವ್ರ ಮನೆಗೆ ನಾವು ಹಿಂಗೆ ಹೋಗಿರ್ತೀವಿ. ಬಟ್ ಅವ್ರು ಏನು ಅಂತ ಪ್ರತಿ ಶಾಲೆನಲ್ಲೂ ಪ್ರತಿ ತರಗತಿನಲ್ಲೂ ಅವರೇ ಹೇಳಿರ್ತಾರೆ. ನಾವು ಹೇಳೋದ್ ನಮ್ಮ ವಾಡಿಕೆಗೆ ನಾ ಹೇಳ್ತಾ ಇದ್ದೀನಿ ಅಷ್ಟೇನೆ. ಬಟ್ ಅವ್ರ ಸರ್ ಹೇಗೆ ಅಂತ ನನಗೆ ಬಹಳ ಅವ್ರು ಇಲ್ಲಿಂದ ಹೋಗ್ಬೇಕು ಅದನ್ನೇ ಹೇಳಿತ್ತು. ನಾನು HM ಸರ್ ಬಂಗಾರಪ್ಪ ಸರ್ ಕುಂತಿದ್ದಿಲ್ಲಿ. ಅವರು ಸರ್ ಹೆಂಗ್ ಮಾಡೋದು ಅವ್ರು ನೋಡ್ರಿ, ಆಕ್ಚುಲಿ ಅವಾಗಲೇ ಹೋಗ್ಬೇಕಾಯ್ತು. ಇನ್ನೂ ಬಹಳ ಫ್ಲಕ್ಚುಯೇಷನ್ ಅಲ್ಲಿ ಇದ್ರು. ಹೋಗೋಣ ಅಂತ ಒಂದ್ಸಲ ನಾನು ಹೋಗ್ಬಾರ್ದು ನಾನು ಅಂತಿದ್ದೆ. ನನ್ನ ಮನಸ್ಸಲ್ಲಿ ಅವ್ರು ಹೋಗ್ಬಾರ್ದು ಅಂತಾನೆ ಇದ್ದಿತ್ತು. ಬಟ್ ನೇರವಾಗಿ ಹೇಳಕ್ ಆಗ್ತಿರ್ಲಿಲ್ಲ. ನಾನು ಅವರಿಗೆ ಆಕ್ಚುಲಿ ನೀವು ಏನ್ ಮಾಡಕ್ ಮನಸ್ಸಿರೋದಂತೆ ಮತ್ತೆ ಏನು ಹೆಡ್ ಮಾಸ್ಟರ್ಗೆ ಹೇಳ್ತಿದ್ದೆ, ಬಂದು ಬಂಗಾರಪ್ಪ ಸರ್ ಹೇಳ್ತಿರ್ಲಿಲ್ಲ. ಏನಾರು ಒಂದು ಹೇಳಿ ತಿಳಿಸ್ರಿ ಅವ್ರನ್ನ, ಹೇಳಿ ನಿಮ್ ಹೆಡ್ ಮಾಸ್ಟರ್ ನೆಕ್ಸ್ಟ್ ಭಾಷಣ ಮಾಡ್ತಾರೆ ಹೇಳ್ತಾರೆ. ಬಂಗಾರಪ್ಪ ಸರ್ ಹೇಳಕ್ಕಲ್ಲ, ಅವ್ರ ಆಯ್ಕೆ ಅದು, ಅವ್ರ ಆಯ್ಕೆಗೆ ಹೋಗ್ತಾರೆ. ಬಟ್ ಬಂಗಾರಪ್ಪ ಸರ್ ಈ ಸರ್ ನೀವು ಹೋಗ್ಬೇಡ್ರಿ ಅಂತ ಹೇಳಕ್ಕಾಗಲ್ಲ. ಅವ್ರು ಆಕ್ಚುಲಿ ಅವರು ಹೋಗಿದ್ದಾರೆ, ಸ್ವಲ್ಪ ಚೇಂಜಸ್ ಮಾಡ್ತಾರೆ. ಈಗ ಆಲ್ರೆಡಿ ಅಲ್ಲಿ ಕೆಲವು ಪ್ರೈಮರಿ ಶಿಕ್ಷಕರು ಪರಿಚಯದಲ್ಲಿದ್ದಾರೆ. ಕೆಲವರು ಪರಿಚಯದ ಶಿಕ್ಷಕರು ಹೇಳ್ತಾರೆ, ನಿಮ್ ಬಂಗಾರಪ್ಪ ಸರ್ ಹೆಂಗೆ ಅಂತ. ನಾ ಹೇಳಿದೆ, ನೀವು ಬಂಗಾರಪ್ಪ ಸರ್ ಹೆಂಗೆ ಅಂತ ನಮ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವು 8 ವರ್ಷದಿಂದ ಜೊತೆಲೇ ಇರ್ತೀವಿ, ಬಹಳ ವರ್ಷಗಳ ಕೂಡ ಜೊತೆಲೇ ಇರ್ತೀವಿ. ಆ ವ್ಯಕ್ತಿ ಹೆಂಗಿದ್ದಾರೆ, ಆ ವ್ಯಕ್ತಿ ಹೆಂಗಿದ್ಮೇಲೆ ಅವ್ರ ಜೊತೆ ನಾವು ಹಂಗೆ ಇರ್ತೀವಿ. ಬಹಳ ಖುಷಿ ಅನ್ಸುತ್ತೆ ಅವ್ರು ಹೇಳಿದಾಗ. ಸರ್ ಬಹಳ ಇದ್ದಾರೆ, ಸರ್ ಬಹಳ ಸಾಫ್ಟ್ ಇದ್ದಾರೆ, ಬಹಳ ಸ್ಟ್ರಿಕ್ಟ್ ಇದ್ದಾರೆ. ಮತ್ತೆ ಸ್ಟ್ರಿಕ್ಟ್ ಅಂದ ತಕ್ಷಣ ಹೋಗಿ ಪ್ರಾಬ್ಲಮ್ ಮಾಡೋದು ಅಂತೀವಿ. ಕೆಲವು ಸಲ ಖುಷಿ ಅನ್ಸುತ್ತೆ. ವರ್ಕ್ ಏನಿದೆ, ವರ್ಕ್ ಡಿಸ್ಟ್ರಿಬ್ಯೂಷನ್ ಏನಿದೆ, ಪ್ರತಿಯೊಂದನ್ನು ಇದು ಮಾಡ್ತೀವಿ. ಮೊನ್ನೆ ನಮ್ದು STS ಅಲ್ಲಿ ಟೆಕ್ಸ್ಟ್ ಬುಕ್ ಇಂಟೆಂಟ್ ಆಗ್ತಾ ಇತ್ತು, ಸ್ವಲ್ಪ ಪ್ರಾಬ್ಲಮೆಟಿಕ್ ಆಯ್ತು. ಸರ್ಗೆ ಸರ್ ನಿಮ್ದು ಲಾಗಿನ್ ಅಲ್ಲಿ ಏನಾದ್ರು ಚೇಂಜ್ ಮಾಡಕ್ಕೆ ನೋಡಿ ಸರ್ ಅಂತಂದ್ರೆ, ಅವ್ರ ತಕ್ಷಣ CRP ಲಾಗಿನ್ ಅವ್ರು ಚೆಕ್ ಮಾಡ್ಕೊಂಡು, ತಮ್ಮ BRP ಲಾಗಿನ್ ಚೆಕ್ ಮಾಡ್ಕೊಂಡು, DDP ಲಾಗಿನ್ ಅವೆಲ್ಲ ಮತ್ತೆ ಫೋನ್ ಮಾಡಿ, ಇಲ್ಲ ಸರ್ ಇಲ್ಲ ಆಗಲ್ಲ ಅದು ಮಾಡ್ಕೊಂಡು ಹೇಳಿದ್ಮೇಲೆ ನಾವು ಮತ್ತೆ ಅವ್ರಿಗೆ ಫೋನ್ ಮಾಡ್ಕೊಂಡು ಮತ್ತೆ ಚೇಂಜ್ ಮಾಡ್ಕೊಂಡು, ಟೆಕ್ಸ್ಟ್ ಬುಕ್ ಇದ್ದಾರೆ ಬಹಳ ಸಮಸ್ಯೆ ಆಗ್ತದೆ. ಇವಾಗಿನೂ ಕೂಡ ನಮ್ಮ ಶಾಲೆ, ನಮ್ಮ ವಿದ್ಯಾರ್ಥಿಗಳು, ನಮ್ಮ ಶಿಕ್ಷಕರು ಅಂತ ಅವ್ರ ಮನಸ್ಸಿನಲ್ಲಿ ಇವಾಗ ಕೂಡ ಇದೆ. ಮತ್ತೆ ನಿಮ್ಮಲ್ಲಿ ಎಲ್ಲರಲ್ಲೂ ಇದೆ. ಅವಾಗ ಕುಮಾರಸ್ವಾಮಿ ಯಾರು ಹೇಳಿದ್ರು, ಸರ್ ಬೆಳಿಗ್ಗೆ ಬೇಗ ಕ್ಲಾಸ್ ತಾಂತಿದ್ರು, ಬಹಳ ಸಿಟ್ಟು ಬರ್ತಿತ್ತು. ಯಪ್ಪ ಯಾಕೆ ತಾಂತ ಬೆಳಗ್ಗೆ, ಯಪ್ಪ ಯಾಕೆ ಸಂಜೆ ಎಲ್ಲ ತಾಂತಾರೆ. ಈಗ ನಿಮಗೆ ಅನ್ಸುತ್ತೆ, ಈಗ ಆ ಯಪ್ಪ ಇದ್ದಿದ್ರೆ ನಮ್ಗೆ ಏನಾಗೋದು ಅಂತ. ಹಂಗೆ ತಾನೆ ಹೇಳ್ತಿದ್ದೀವಲ್ಲ, ಇದ್ದಾಗ ಏನು ಗೊತ್ತಾಗಲ್ಲ, ಹೋದ್ಮೇಲೆ ತಾನೇ ಗೊತ್ತಾಗಲ್ಲ. ಅವ್ರು ಯಾಕೆ ತಾಂತಿದ್ರು, ನಿಮ್ಮ ಅನುಕೂಲಕ್ಕೆ ತಾಂತಿದ್ದವ್ರು, ಅವ್ರ ಅನುಕೂಲಕ್ಕೆ ತಾಂತಿದ್ರೆ. ಹಾಗೂ ಇಲ್ಲಿಯ ತನಕ ನನ್ನ ಸಹೋದ್ಯೋಗಿ ಮಿತ್ರರಾಗಿರ್ತಕ್ಕಂಥ ಮತ್ತು ಸಹೋದರರಾಗಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೆ ನಮಸ್ಕರಿಸುತ್ತಾ, ಮತ್ತು ಈ ಒಂದು ಬೀಳ್ಕೊಡುಗೆ ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂಥ ನನ್ನ ಎಲ್ಲ ಮುತ್ತಿನ ಮಕ್ಕಳಿಗೆ ಶುಭಾಶಯಗಳು ತಿಳಿಸುತ್ತಾ, ಮಾತನಾಡಲಿಕ್ಕೆ ತುಂಬಾ ಫೀಲ್ ಅನಿಸುತ್ತೆ. ಸರಿ, ನಾನು ಅದಕ್ಕೆ ನಾನು ಹೇಳ್ತೇನೆ, ಈ ಬೀಳ್ಕೊಡುಗೆ ಸಮಾರಂಭ ಬೇಡ ಸರ್. ಯಾಕಂದ್ರೆ ಇಷ್ಟೇ ಶಿವಣ್ಣ ಸ್ಟಾರ್ಟಿಂಗ್ ಆಗ್ಬಿಟ್ಟ ಅಂದ್ರೆ ಅದ್ ಫೀಲಿಂಗ್ ಏನೈತೆ ಅದನ್ನ ತೋರಿಸ್ತಾರೆ. ನನಗೆ ತುಂಬಾ ಅಳು ಬಂತಾರೆ. ಇದುವರೆಗೆ ನಾನು 3 ಸಲ ನನ್ನ ಜೀವನದಲ್ಲಿ ನಿಧಾನ ಮಾಡಿದ್ದೀನಿ. ಒಳಗೆ ಹೊರಟು ನಾವು ಮೆಂಟಲಿ ಎಷ್ಟು ಸ್ಟ್ರೆಸ್ ಬರಲಿ, ಫಿಸಿಕಲ್ ಎಷ್ಟು ಸ್ಟ್ರೆಸ್ ಆಗಲಿ, ಎಷ್ಟೇ ನೋವಿಲ್ಲ, ನಾನು ಅಳೋದಿಲ್ಲ. ಅದು ನನ್ನ ಗುರಿ. ಆದ್ರೂ ನನಗೆ ಅಳು ಬಂದ್ಬಿಡುತ್ತಾಗೆ. ಅದಕ್ಕೆ ನಾನು ಇಂಥ ಸಮಾರಂಭ ನಾನು ಬೇಡ ಕೇಳಿದ್ದೇನೆ. ಅಳೋದು ಇದು ಮಾಡೋದ್ರೆ ನನಗೆ ಬೇಡ ನಾನು ನೇರವಾಗಿ ಸರ್ ಹೇಳಿದೆ, ಸರ್ ಬ್ಯಾಡ ಸರ್ ಯಾಕೆ ಬಿಟ್ಟು ಸರ್ ಕೇಳಿದ. ಅದಕ್ಕೆ ನಾನು ಅಳೋದು ಕಡಿಮೆ. ಏನೇ ಎಂತ ಸಂದರ್ಭ ಬಂದ್ರೂ ಅಳೋದಿಲ್ಲ. ಯಾಕಂದ್ರೆ ನನಗೆ ಜೀವನದಲ್ಲಿ ಸಾಕಷ್ಟು ನಾನು ಹತ್ತಿದ್ದೀನಿ. ಅದಕ್ಕೆ ನಾನು ಅಳೋದನ್ನೇ ಈಗ ಅಳಬಾರ್ದು. ಯಾಕೆ ಅಳಬೇಕು?
ಆಗ ಏನೋ ಸಮಸ್ಯೆ ಇತ್ತು, ಏನೋ ಅಳ್ತಿದ್ವಿ, ಎಲ್ಲ ಇದಾಗಿತ್ತು. ಈಗ ಸ್ಟೇಬಲ್ ಆದಾಗ ಫಿಸಿಕಲಿ ಆಗಲಿ ಏನಾಗಲಿ ಮೆಂಟಲ್ ಆಗಿ ನನಗೆ ಏನೇ ಸ್ಟ್ರೆಸ್ ಬಂದು ಅಳ್ತಾ ಇಲ್ಲ. ಅದನ್ನ ನಗ್ತಾನೆ ನಾನು ಸಾಲ್ವ್ ಮಾಡ್ಕೊಳ್ತೀನಿ ನನ್ನ ಜೀವನದಲ್ಲಿ. ಏನಿದ್ರು ಯಾರಿಗೆ ಹೇಳೋದಿಲ್ಲ, ನನ್ನ ಸಮಸ್ಯೆಗಳನ್ನ ನಾನೇ ಸಾಲ್ವ್ ಮಾಡ್ಕೊಳ್ತೀನಿ. ಅದೇನಿರಲಿ, ಆದ್ರೆ ಈ ಶಾಲೆಯಲ್ಲಿ ನಾನು 2013ರಿಂದ ಇಲ್ಲಿಯ ತನಕ ನನಗೆ ಯಾವ ರೀತಿ ಆಗಿರ್ತಕ್ಕಂತಹ ಒಂದು ಅನುಭವಗಳಾಗಿದೆ. ಹೇಗಿದ್ವಿ ಸರ್ ಎಲ್ಲ ಹೇಳಿದ್ರಿ, ಎಲ್ಲರೂ ನೀವು ಸಹ ಹೇಳಿದ್ರಿ. ಪ್ರತಿ ಸರ್ ನಾವು 8 ವರ್ಷಗಳ ಕಾಲ ಒಂದೇ ಶಾಲೆಯ ಸೂರಿನಡಿ ಕೆಲಸ ನಿರ್ವಹಿಸ್ತೀವಿ, ಸಹೋದರರ ತರ. ವಯಸ್ಸಿನಲ್ಲಿ ಅವ್ರಿಗೆ ನಾನು ದೊಡ್ಡವನು, ಸರಿಗೆ ದೊಡ್ಡವನು. ನಾವು ಹೇಗಿದ್ವಿ ಅಂತಂದ್ರ ಅಣ್ಣ ತಮ್ಮ ತರ ಇದ್ವಿ. ಯಾವ್ದು ಇದುವರೆಗೂ ಒಂದು ಜಗಳ ಆಡಿಲ್ಲ. ಅವ್ರ ಮಾತು ನಾನು ಮೀರಿಲ್ಲ, ನನ್ನ ಮಾತು ಅವ್ರು ಮೀರಿಲ್ಲ. ಏನೇ ಎಂತಹ ಕೆಲಸಗಳಿದ್ರೂ ನಾವು ಒಟ್ಟಿಗೆ ಚರ್ಚೆ ಮಾಡಿ ಮಾಡ್ತಾ ಇದ್ವಿ. 3 ಜನ ಪ್ರಾರಂಭದಲ್ಲಿ 2013ರಲ್ಲಿ 3 ಜನ. ನಾನು, ಕನ್ನಡ ಮೇಡಮ್, ಅದ್ರ ಶಿಲ್ಪ ಮೇಡಮ್ ಅವರು, ಸತೀಶ್ ಸರ್ ಬಿಟ್ಟರೆ ಯಾರಿಲ್ಲ. ಛಾಯಾ ಮೇಡಮ್ ಅವ್ರು ಜಾಯ್ನ್ ಆಗಿದ್ರು. ಅವ್ರು ಜಾಯ್ನ್ ಆಗಿದ್ರು, ಅವ್ರು ಡೆಲಿವರಿ ಇದ್ರು, ಅವ್ರು ಹೋಗಿದ್ರು. ಎಲ್ಲಾ ಕ್ಲಾಸ್ಗಳನ್ನ 5 ಕ್ಲಾಸ್ಗಳನ್ನ ನಾವೇ ಮೇಂಟೈನ್ ಮಾಡ್ತೀವಿ. ಹೆಂಗೆ ಮೇಂಟೈನ್ ಮಾಡ್ತಂದ್ರೆ ಒಬ್ಬ ವಿದ್ಯಾರ್ಥಿಯೂ ಸಹ ಯಾವ ರೀತಿಯಾಗಿರ್ತಕ್ಕಂಥ ವರ್ತನೆಗಳು ಮಾಡ್ತಿಲ್ಲ. ಬರೇ ಶಿಕ್ಷಕರ ಹೆಸರು ಕೇಳ್ಸಕ ಅವ್ರು ಸುಮ್ಮನೆ ಕ್ಲಾಸ್ ಅಲ್ಲಿ ಓದ್ತಾ ಕೂತಿದ್ರು. ಅಷ್ಟು ಎಲ್ಲ 3 ಜನ ಅಷ್ಟು ಸ್ಟ್ರಿಕ್ಟ್ ಮಾಡ್ತೀವಿ ನಾವು. ಯಾವ್ದು ಟೆಸ್ಟ್ ಆದ್ರೂ ಸಹ ಹೆಂಗಂತಂದ್ರೆ ಒಟ್ಟಿಗೆ ಕೂಡಿಸಿದ್ರೆ ಯಾರು ಸಹ ಒಬ್ರು ಅಲ್ಗಾಡ್ತಿಲ್ಲ. ಆ ರೀತಿಯಾಗಿ ಸ್ಟ್ರಿಕ್ಟ್ ಮಾಡ್ತೀವಿ ನಾವು. ಅಷ್ಟೇ ಹೊಡ್ತಿದ್ವಿ. ಆ ಮಕ್ಕಳು ಫಸ್ಟ್ ಬ್ಯಾಚ್ ಸೆಕೆಂಡ್ ಬ್ಯಾಚ್ ಮಕ್ಕಳು ನಾವು ಈಗಲೂ ನಡೆಸ್ತಾ ಇದೀವಿ. ಯಾಕಂದ್ರೆ ಅಷ್ಟು ವರ್ಷ ಇದ್ರು ಅಷ್ಟೇ ಓದ್ತಿದ್ವಿ. ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರುವಾಸಿಯಾಗಿದ್ದಾರೆ, ನೇಮ್ ಮಾಡಿದ್ದಾರೆ. ಅದಕ್ಕೆ ನಾನು ನಿಮ್ಗೆ ಪದೇ ಪದೇ ಕ್ಲಾಸ್ ಅಲ್ಲಿ ಪ್ರಶ್ನೆ ಕೇಳಿ ಡೌಟ್ಸ್ ಕೇಳಿ ತಿಳ್ಕೊಂಡ್ರೆ, ಮೊದಲೇ ಬ್ಯಾಚ್ ಅಲ್ಲಿ 2013 ನಾನು ಜುಲೈ 30ರಂದು ಬಂದಾಗ ಹಾಗೆ ಬಿಒ ಸರ್ ಇಲ್ಲಿ ವಿಜಿಟಿಗೆ ಬಂದ್ರು. ಯಾರೋ ಶಾಂತಗೌಡ ಸರ್ ಇದ್ರು. ಇದ್ದಾಗ ಅವರು ಪರಿಚಯ ಮಾಡಿಸ್ಕೊಟ್ರು. ಹೊಸ ಸರ್ ಇದ್ದಾರೆ ಇಲ್ಲಿ ಪಕ್ಕದ ಸ್ಕೂಲಿಗೆ ಪರಿಚಯ ಮಾಡಿಸ್ಕೊಟ್ರು. ಇವರು ಬಂಗಾರಪ್ಪ ಅಂತಂದು ಈ ಬಂದು ಜಾಯ್ನ್ ಆಗಿದ್ದಾರೆ ಅಂತಂದು. ಇವರು ಸೋಷಿಯಲ್ ಸೈನ್ಸ್ ಅಂತ ಹೇಳಿದ್ರು. ಅವರು ನೀನು ಸೋಷಿಯಲ್ ಸೈನ್ಸ್ ಇಂಗ್ಲಿಷ್ ಹೆಂಗ್ ಮಾಡ್ತೀಯಾ ಅಂತ ಕೇಳಿದ್ರು. ಒಂದೇ ಪ್ರಶ್ನೆ ಕೇಳಿದ್ರು, ಸರ್ ಐ ಕ್ಯಾನ್ ಏಬಲ್ ಸರ್ ಐ ಕ್ಯಾನ್ ಡೂ ಅಂತ ಕೇಳಿದ್ರು. ಹೆಂಗೆ ಅಂತಂದ್ರು, ಸರ್ ನಾನು ರೀಸೆಂಟ್ಲಿ ಹೇಗೆ ನಾನು MA ಇಂಗ್ಲಿಷ್ ಮುಗಿಸ್ತೀನಿ, ರೆಗ್ಯುಲರ್ ಆಗಿ ನಾನು PG ಕಂಪ್ಲೀಟ್ ಮಾಡಿದ್ದೀನಿ. ನಾನು ಮಕ್ಕಳಿಗೆ ಓದ್ಕೆ ಒಂದು ಹೇಳುವಂತಹ ಎಬಿಲಿಟಿ ನಾನು ಹೇಳಿದ್ದೆ ಸರ್, ನಾನು ಹೇಳ್ತೀನಿ ಅಂತ ಹೇಳಿದ್ರು. ಅವ್ರು ಓಕೆ ಅಪ್ರಿಸೈಟ್, ಆದ್ರೆ ಮಕ್ಕಳಿಗೆ ನೀವು ಮೋಸ ಮಾಡಕ್ ಹೋಗ್ಬೇಡ. ಯಾಕಂದ್ರೆ ನನ್ನ ಸಬ್ಜೆಕ್ಟ್ ಬಂದು ಇಂಗ್ಲಿಷ್, ಅಪಾಯಿಂಟ್ಮೆಂಟ್ ಆಗಿರೋದು ಸೋಷಿಯಲ್ ಸೈನ್ಸ್. ಇಂಗ್ಲಿಷ್ ಅಲ್ಲಿ ನಾನು MA ಮುಗಿಸ್ತೀನಿ, ಡಿಗ್ರಿ ಮುಗಿಸ್ತೀನಿ, ಮತ್ತು ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ನಮಗೆ ಅಷ್ಟು ಹಚ್ಚಿರಲ್ಲ. ಆದ್ರೆ ಹೇಗೆ ನೀನು ಏಬಲ್ ಇದೆಯಾ ಏನಂತ ನನಗೆ ಪ್ರಶ್ನೆ ಮಾಡಿದ್ರು. ನಾನು ಏಬಲ್ ಇದೆ ಸರ್, ಮಾಡ್ತೀನಿ. ಯಾಕಂದ್ರೆ ರಾತ್ರಿ ಎಲ್ಲ ಓದ್ಕೊಂಡ್ಬಂದು ಮಕ್ಕಳಿಗೆ ನಾನು ಮೋಸ ಮಾಡ್ತಾರೆ, ಮಾಡ್ತೀನಿ ಎಂಬಂತ ಮಾತನ್ನ ಅವರಿಗೆ ಭರವಸೆ ಕೊಡ್ತೀನಿ ಶಾಂತಗೌಡ ಸರ್. ಅವ್ರು ಅದು ಅಪ್ರಿಸೈಟ್ ಮಾಡ್ತಾರೆ. ಓಕೆ ಮೋಸ ಮಾಡಕ್ ಹೋಗಬೇಡ ಅಂತ ನನ್ನ ಓದ್ಕೊಂಡ್ಬಂದು ಹೋದ್ರು. ಆಗ ನಾನು ತರಗತಿಗೆ ಮೊದಲ ದಿನ ತರಗತಿಗೆ ಹೋಗಿದ್ದೆ. 9th ಮೊದಲ ಚಾಪ್ಟರ್ ಕ್ರಿಶ್ಚಿಯನಿಟಿ ಅಂಡ್ ಇಸ್ಲಾಮತಿ ಅದನ್ನ ಪಾಠ ಮಾಡ್ತೀನಿ ಮಕ್ಕಳಿಗೆ. ಅವ್ರಿಗೆ ಕನ್ನಡ ವಿತ್ ಇಂಗ್ಲಿಷ್ ಹೇಳ್ತೀನಿ. ಸ್ಟಾರ್ಟಿಂಗ್ ಅದೇ ಫಸ್ಟ್ ನಾನು ಸೋಷಿಯಲ್ ಸೈನ್ಸ್ ಟೀಚ್ ಮಾಡಿದ್ದು. ಪ್ರಶ್ನೆಗಳು ಕೇಳಿದ್ರು ಮಕ್ಕಳು. ನಾಗರತ್ನ, ಕೀರ್ತಿ 9th ತರಗತಿ, 9th ತರಗತಿ ಇದ್ರು ಅವ್ರು ಫಸ್ಟ್ ಬ್ಯಾಚ್. ನಾವು ಬಂದಾಗ ಎಂತ ಪ್ರಶ್ನೆ ಕೇಳ್ತಾರಂದ್ರೆ ಸಾಕಾಯ್ತು, ನನಗೆ ಹುಡ್ಕಾಗ್ತಿಲ್ಲ ಅಂತ ಕೇಳ್ತಿದ್ರು. ಅಷ್ಟು ಚುರುಕಾಗಿದ್ರು ಅವ್ರು ಚುರುಕಾಗಿರೋದಕ್ಕೆ ನಾನು ಸೋಷಿಯಲ್ ಸೈನ್ಸ್ ಅಲ್ಲಿ ಇನ್ನೂ ಸ್ವಲ್ಪ ಚೆನ್ನಾಗಿ ಓದ್ಕೊಂಡ್ಬಂದು ಮಕ್ಕಳಿಗೆ ಉತ್ತಮ ರೀತಿಯಲ್ಲಿ ಪಾಠ ಮಾಡೋದಕ್ಕೆ ಅನುಕೂಲ ಆಯ್ತು. ಇಲ್ಲಾಂದ್ರೆ ಅವ್ರ ನನಗೆ ಕ್ವಶನ್ ಕೇಳಿದ್ರೆ ನಾನು ಅಂಟ ಕುಂಟ ಆಗ್ತಿದ್ದೆ. ಅದಕ್ಕೆ ನಾನು ಎದಕ್ಕಂದ್ರೆ ಯಾವುದೇ ಶಿಕ್ಷಕ ನೈಪುಣ್ಯತೆ ಪಡ್ಕೊಳ್ಬೇಕಾದ್ರೆ ಮತ್ತು ಪರಿಪೂರ್ಣತೆ ಪಡ್ಕೊಳ್ಬೇಕಾದ್ರೆ ವಿದ್ಯಾರ್ಥಿಗಳು ಸದಾಕಾಲ ಆಕ್ಟಿವ್ ಆಗಿರ್ಬೇಕು. ಪ್ರಶ್ನೆಗಳನ್ನು ಕೇಳಬೇಕು. ಪ್ರಶ್ನೆಗಳು ಹೆಂಗ ಪ್ರಶ್ನೆಗಳು ಕೇಳ್ಬೇಕಂದ್ರೆ ಆ ಶಿಕ್ಷಕನ ತಲೆಗೆ ಹುಳ ಬಿಟ್ಟಾಗಿರ್ಬೇಕು. ಎಂತ ಪ್ರಶ್ನೆ ಕೇಳಿದ, ಇದು ನನ್ನ ಟೆಕ್ಸ್ಟ್ ಬುಕ್ ಅಲ್ಲಿ ನಾನು ಎಲ್ಲಿ ಹುಡ್ಕೊಂಡ್ ಬರ್ಬೇಕು. ಆಗಿದ್ದಾಗ ನೀವು ಪರ್ಫೆಕ್ಟ್ ಆಗ್ತೀರಿ ಮತ್ತು ನಾವು ಪರ್ಫೆಕ್ಟ್ ಆಗ್ತೀವಿ. ನೋಡಿ 8 ವರ್ಷಗಳ ಕಾಲ ಸಾರು ನಾವು ಇದುವರೆಗೂ ಅದನ್ನು ಸತೀಶ್ ಸರ್ ನಾವು ಜಗಳಾಡಿಲ್ಲ, ಏನು ಮಾಡಿಲ್ಲ, ವಾದ ಮಾಡಿಲ್ಲ. ಅಷ್ಟು ಅಂದ್ರೆ ಈ ಶಾಲೆಯ ಬಗ್ಗೆ ಅವರು ಹೇಳ್ತಾರೆ. ನಾನು ಇಲ್ಲಿ ಹೊಗಳ್ತಾ ಇಲ್ಲ, ಸರ್ ಬಗ್ಗೆ ಹೇಳ್ತಾರೆ. ಸತೀಶ್ ಸರ್ ಬಗ್ಗೆ ನಾನೀಗ BRP ಆಗಿರೋದ್ರಿಂದ ಎಲ್ಲ ಪ್ರೈಮರಿ ಸ್ಕೂಲ್ ಟೀಚರ್ಸ್, ಇಡೀ ತಾಲೂಕಿನಲ್ಲಿರ್ತಕ್ಕಂಥ ಪ್ರೈಮರಿ ಸ್ಕೂಲ್ ಟೀಚರ್ಸ್ ನನಗೆ ಪರಿಚಯ ಇದ್ದಾರೆ. ವಿಸಿಟ್ ಕೊಟ್ಟಾಗ ಅವ್ರು ಹೇಳ್ತಾರೆ, ಏನ್ರಿ ನಿಮ್ ಶಾಲೆಗೆ ಯಾರೋ ಮ್ಯಾಥಮೆಟಿಕ್ಸ್ ಬಾರಿ ಹೇಳ್ತಾರಂತಂದ್ರೆ ಅಂತಂದ್ರೆ ಯಾಕೆ ನೀವು ಟೆಸ್ಟ್ ಮಾಡ್ತೀರ ಅಂತಂದ್ರೆ ಇಷ್ಟೇ ಒಂದೇ ಮಾತು ಕಾಮೆಂಟ್ ಮಾಡ್ತಾರೆ. ಯಾಕೆ ಸರ್ ಟೆಸ್ಟ್ ಮಾಡ್ತೀರಾ ಸರ್ ಅಂತ ಅಷ್ಟಂದೇ. ನಾನು ಇಲ್ರಿ ನಮ್ಮ ಮಕ್ಕಳಿದ್ದಾರೆ ಎಲ್ಲ ಹೇಳ್ತಾರೆ ಭಾರಿ ಪಾಠ ಮಾಡ್ತಾರೆ ಅಂತಂದ್ರೆ ಅವ್ರು ಅಂತಂದ್ರೆ ಹೌದು ಯಾವ್ರಂದ್ರೆ ಅವ್ರು ತುಮಕೂರು ಸೈಡ್ ಸಲ ಅವ್ರು ಬಹಳ ಅನುಭವ ಇದೆ, ಅವ್ರು ಎಕ್ಸ್ಪರ್ಟ್ ಇದ್ದಾರೆ ಮ್ಯಾಥಮೆಟಿಕ್ಸ್ ಅಲ್ಲಿ ಅಂತಂದ. ಹೌದ್ರೆ ಓದ್ಬಿಟ್ರು ಹೇಳ್ತಾರೆ ಮಕ್ಕಳು ಭಾರಿ ಹೇಳ್ತಾರೆ ಸರ್ ಅವರು ಮ್ಯಾಥಮೆಟಿಕ್ಸ್ ನಮ್ಮ ತಾಲೂಕಲ್ಲಿ ಸಿಗುತ್ತೆ, ನಮ್ಮ ತಾಲೂಕಲ್ಲ ನಮ್ಮ ಡಿಸ್ಟಿಕ್ ಅಲ್ಲಿ ಸಿಗಲ್ಲ ಅಂತ ಕೇಳಿ ನಾನು ಅಂತ ಮ್ಯಾಥಮೆಟಿಕ್ಸ್ ಟೀಚರ್ ನಮ್ಮ ಡಿಸ್ಟಿಕ್ ಅಲ್ಲಿ ಸಿಗಲ್ಲ. ನಿಮ್ಗೆ ಅನುಭವ ಇರ್ಬೋದು, ಅವ್ರು ಹೇಳ್ಕೊಡುವಂತ ಮೆಥಡ್ಸ್ ಆಗಿರ್ಬೋದು. ಆ ನಂತರ ಇಲ್ಲಿ ಸ್ನೇಹಿತರ ಯಾರು ಬಂದ್ರು, ವಿರೂಪಾಕ್ಷ ಸರ್ ಬಂದ್ರು, ಜಡೇಶ್ ಸರ್ ಬಂದ್ರು. ಅವ್ರು ತಮ್ಮದಾಗಿರ್ತಕ್ಕಂಥ ಅನುಭವಗಳನ್ನ ಸೈನ್ಸ್ ಅಲ್ಲಿ ಆಗಿರ್ಬೋದು, ಮ್ಯಾಥಮೆಟಿಕ್ಸ್ ಅಲ್ಲಿ ನಿಮಗೆ ಬೋಧನೆ ಮಾಡಿದ್ದಾರೆ. ಯಾವಾಗ ಈ ಜಡೇಶ್ ಸರ್ ವಿರೂಪಾಕ್ಷ ಸರ್ ಬಂದ್ರು ಆಗ ನಮಗೆ ಸ್ವಲ್ಪ ಹೊರೆ ಕಡಿಮೆ.
ಅವ್ರು ಬರೋಕ್ಕಿಂತ ಮುಂಚೆ A to Z ಏನಿದ್ರು ಬರವಣಿಗೆ ಇದ್ರು ನನ್ನ ಕೈಯಲ್ಲಿ 1 ನಂಬರ್ ಲಿಸ್ಟ್ ಬರೆಯೋದಾಗಿರ್ಬೋದು, ಏನೇ ಮಾಡೋದಾಗಿರ್ಬೋದು ನನ್ನ ಕೈಯಲ್ಲಿತ್ತು. ಸರ್ ಮಾಡ್ತಾರೆ, HRMS ಆಗಿರ್ಬೋದು, ಕೆಲವು ಆಡಳಿತಾತ್ಮಕ ಕೆಲಸವನ್ನ ಸತೀಶ್ ಸರ್ ಮಾಡಿದ್ರು. ಇನ್ನೇ ಮಿಕ್ಕಿದ ಕೆಲಸವನ್ನ ಅವ್ರು ನನಗಿದ್ರು. ಪ್ರಾರಂಭದಿಂದ 2013ರಿಂದ ಶಿವರಾಜ್ ಸರ್ ಇದ್ದಾಗ ಸಹ ನಾನೇ ಮಾಡ್ತಿದ್ದೆ. ಅಡ್ಮಿಷನ್ ಆಗಿರ್ತಕ್ಕಂಥ ಅಂದ್ರೆ ಅಡ್ಮಿಷನ್ ಸಂಬಂಧಪಟ್ಟಂತಹ ಮಾಹಿತಿ ನಾನು ಮಾಡ್ತಿದ್ದೆ, ಮತ್ತು ಇಲ್ಲಿ ಪಾಟೀಲ್ ಸರ್ ಬಂದ ಸಹ ನಾನು ಮಾಡ್ತಿದ್ದೆ. ಯಾವಾಗ 20 ಸರ್ ಮತ್ತು ಯಾರು ಜಡೆ ಸರ್ ಬಂದ್ರು ಆಗ ನಮಗೆ ಹೊರೆ ಕಡಿಮೆ ಆಯ್ತು, ಅವ್ರ ಮೇಲೆ ಹೊರೆ ಜಾಸ್ತಿ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ. ಯಾಕೆ ಕೆಲಸ ಕಲಿ ಎಂಬ ಉದ್ದೇಶದಿಂದ. ಹಾಗಾಗಿ ಅಷ್ಟನ್ನೇ ಇಲ್ಲ, ಇಲ್ಲಿ ಇರ್ತಕ್ಕಂಥ ಮಕ್ಕಳಿಂದ ಸಾಕಷ್ಟು ಬೈದಿರ್ಬೋದು ಮತ್ತು ಹೊಡೆದಿರ್ಬೋದು. ಯಾರು ಅನ್ಯತೆ ಭಾವಿಸಿದೆ, ನಾನೇನಾದ್ರೂ ನಿಮಗೆ ಮನಸ್ಸು ನೋವ ಆಗುವ ಹಾಗೆ ಏನಾದ್ರೂ ಬೈದಿದರೆ ನನ್ನ ಮೇಲೆ ಕ್ಷಮೆ ಇರಲಿ. ಬೈದು ಒಡೆದು ಹೇಳೋದೆಲ್ಲ ಬುದ್ಧಿಗಾಗಿ, ನಗುತ್ತಾ ಹೇಳುವುದು ಅದು ಬುದ್ಧಿಗಾಗಲ್ಲ, ನಿಮ್ಮ ಕೆಡಕಿಗಾಗಿ. ಈ ಒಂದು ಮಾತು ತಿಳ್ಕೊಳ್ರಿ. ನಾನು ಹೊಡೆದಿರ್ಬೋದು, ಅಷ್ಟೇ ಕಾಮೆಂಟ್ ಮಾಡಿದ್ದೀನಿ. ಯಾರಿಗೇನು ಅಳಿಸಿದ್ರೆ ಇಂದರೆ ನಿಮಗೆ ಕಾಮಿಡಿ ಮಾಡಿ ನಾನು ನಿಮಗೆ ನುಗ್ಸಿದ್ದೀನಿ. ನಾನು ಯಾರನ್ನು ಸಹ ನಾನು ಎಲ್ಲ ಎದುರಿಗೆ ಇನ್ಸಲ್ಟ್ ಮಾಡಿಲ್ಲ. ಒಂದೇಳು ಬೈದ್ರಂದ್ರು ನಾನು ನಿಮ್ಮನ್ನ ಹಿಂದೆ ನಾನು ನಗ್ಸಿದ್ದೀನಿ. ಇಷ್ಟು ಹೇಳಿ ನನ್ನ ಅಂದ್ರೆ ಇಷ್ಟು ಹೇಳೋದಕ್ಕೆ ನನಗೆ ಫೀಲ್ ಆಗ್ತದೆ. ಯಾಕಂದ್ರೆ ಫೀಲ್ ಆದ್ರೆ ಹತ್ತು ಬಿಡ್ತೀನಿ, ಅದಕ್ಕೆ ಅಳೋದ್ ಬೇಡ. ಹಳ ಕಾರ್ಯಕ್ರಮ ಇದ್ದು ಅದಕ್ಕೆ ಇಷ್ಟು ಹೇಳಿ ನನ್ನ ಮಾತುಗಳು. ಕಾರ್ಯಕ್ರಮದ ವೇದಿಕೆಯಲ್ಲಿ ಆಶೀರ್ವಾದ ಅಂತ ನಮ್ಮ ಪಕ್ಕದ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಶ್ರೀಮಾನ್ ಚಂದ್ರಕೇರಿಯವರೇ, ಅದೇ ಪ್ರೌಢಶಾಲೆಯ ಹಿರಿಯ ಶಿಕ್ಷಕರಾದಂಥ ಮಿತ್ರರಾದಂಥ ಶ್ರೀಮಾನ್ ಬಚ್ಚಕ್ ಸರ್ ಅವರೇ, ನಮ್ಮ ಶಾಲೆಯ ಯಾವತ್ತೂ ನಮ್ಮ ಶಿಕ್ಷಕರೇ ಮತ್ತು ವಿದ್ಯಾರ್ಥಿನಿಯರು ಸುಮಾರು 2 ಗಂಟೆಗಳವರೆಗೆ ಈ ಕಾರ್ಯಕ್ರಮ ನಡ್ಕೊಂಡು ಬಂದಿದೆ. ಮಕ್ಕಳು ಕೂಡ ಈ ಕಾರ್ಯಕ್ರಮ ಉದ್ದೇಶಿಸಿ ಬಹಳ ಚೆನ್ನಾಗಿ ಮಾತಾಡಿದ್ರು. ಸಂತೋಷ. ನಮ್ಮ ಶಿಕ್ಷಕ ಮಿತ್ರರು ಬಹಳ ಚೆನ್ನಾಗಿ ಮಾತಾಡಿದ್ರು. ಒಂದು ವಿಚಾರ ನಾನು ಇಲ್ಲಿ ಬಂದ ಮೇಲೆ ತಿಳ್ಕೊಂಡಿದ್ದೇನೆಂದ್ರೆ, ನಾವು ಎಷ್ಟೇ ಎಕ್ಸ್ಪೀರಿಯನ್ಸ್ ಟೀಚರ್ ಇದ್ರೂ ಕೂಡ ನಮ್ಗಿಂತ ಬುದ್ಧಿವಂತ ಶಿಕ್ಷಕರಂತಾರೆ ಅನ್ನುವಂಥ ಕಲ್ಪನೆ ಬಂದಿತ್ತು ನನಗಿಲ್ಲೇ. ಯಾಕಂದ್ರೆ ಇದು ಇಂಗ್ಲಿಷ್ ಮೀಡಿಯಮು. ಮೊದಲು ಹೆಂಗಿತ್ತಂದ್ರೆ ಇಲ್ಲಿ ಒಬ್ಬ ಪ್ರಿನ್ಸಿಪಾಲ್ ಇರ್ತಾರೆ. ಅಕಾರ್ಡಿಂಗ್ ಟು ದಿ ಸೆಂಟ್ರಲ್ ಗೌರ್ಮೆಂಟ್ ಸರ್ಕ್ಯುಲರ್ ಪ್ರಕಾರ ಮೊದಲು ಪ್ರಿನ್ಸಿಪಾಲ್ ಪೋಸ್ಟ್ ಇಲ್ಲಿ ಇರೋದು. MA BEd MSc BEd ಆದ್ರೆ ಮಾತ್ರ ಇಲ್ಲಿ ಪ್ರಿನ್ಸಿಪಾಲ್ ಗೆ ಯೋಗ್ಯತೆ. ಬಟ್ ಅದೇನಾಯ್ತು, ನಮ್ಮ ಸತೀಶ್ ಹೇಳಿದಾಗ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಕೊಟ್ಬಿಟ್ರು. ಸ್ಟೇಟ್ ಕೊಟ್ಟ ಮೇಲೆ ಸ್ಟೇಟ್ದವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಇಲ್ಲಿ ಮುಖ್ಯ ಶಿಕ್ಷಕರು ನಮ್ಮ ಪ್ರೌಢಶಾಲೆಯಲ್ಲಿ ಇರ್ತಕ್ಕಂಥ ಮುಖ್ಯ ಶಿಕ್ಷಕರು ಕೂಡ ಇಲ್ಲಿ ಹುದ್ದೆಯನ್ನು ನಿರ್ವಹಿಸಬಹುದು ಅನ್ನುವಂತ ಒಂದು ಸರ್ಕ್ಯುಲರ್ ಮಾಡಿದ್ರಿಂದ ನನಗೆ ಇಲ್ಲಿ ಹೆಡ್ ಮಾಸ್ಟರ್ ಆಗ್ಲಿಕ್ಕೆ ಯೋಗ್ಯತೆ ಅಥವಾ ಒಂದು ಅವಕಾಶ ಸಿಕ್ತು. ಅದು ನನ್ನ ಭಾಗ್ಯ. ಇಲ್ಲಂದ್ರೆ ಚಾನ್ಸ್ ಇರಲಿಲ್ಲ. ಇಲ್ಲಂದ್ರೆ ಈ ಶಿಕ್ಷಕರ ಜೊತೆಗೆ ನನಗೆ ಕೆಲಸ ಮಾಡುವಂತ ಭಾಗ್ಯ ಸಿಗ್ತಿರ್ಲಿಲ್ಲ. ಬೇರೆ ಯಾವುದೋ ಒಂದು ಪ್ರೌಢಶಾಲೆಗೆ ನಾನು ಹೋಗಿ ಕೆಲಸ ಮಾಡಬೇಕಾಗಿದೆ. ನಾನು 2016ರಲ್ಲಿ ವಿದ್ಯಾರ್ಥಿಗಳು 2016ರಲ್ಲಿ ಬಂದಾಗ ಕನ್ನಡ ಮೀಡಿಯಂನಲ್ಲಿ ಪಾಠ ಮಾಡವ. ನಾನು ಏನ್ ತಿಳ್ಕೊಂಡಿದ್ದೆ,